ಹರೇ ಕೃಷ್ಣ. ನಾನು ಇಲ್ಲಿಗೆ ಅಂದರೆ ನಿಮ್ಮೊಟ್ಟಿಗೆ ಇದ್ದಾಗ ಈಗ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಮೊನ್ನೆ ಅಲ್ಲಿ ಹೋದಾವಾಗಲೂ ಕೂಡ ಪುಷ್ಪವೃಷ್ಟಿ ಬರ್ತಾಯಿತ್ತು, ಅಂದರೆ ಮಳೆ ಬರ್ತಾಯಿತ್ತು. ಇವತ್ತು ಕೂಡ ಮಳೆ ಬರ್ತಾಯಿದೆ. ಅಂದರೆ ಮಳೆ ಯಾವಾಗಲೂ ಶುಭ ಸಂಕೇತ. ಅದರಲ್ಲಿ ಅಭಿವೃದ್ಧಿ ಹೊರತು ಏನು ತೊಂದರೆ ಆಗೋದಿಲ್ಲ. ನಾನು ನಿಮ್ಮನ್ನು ನೋಡಿ ನನಗೆ ಭಾಳ ಹೆಮ್ಮೆ ಅಂತ ತಿಳಿತೇನೆ, ಹೆಮ್ಮೆ ಆಗ್ತಾಯಿದೆ. ಪ್ರಭುಪಾದರವರ ಒಂದು ಸ್ವಪ್ನವನ್ನು ನೀವೆಲ್ಲರೂ ಒಟ್ಟಿಗೆ ಸಾಕಾರ ಮಾಡ್ತಾಯಿದ್ದೀರ. ಅದು ಏನಂತ ಹೇಳಿದರೆ, ಪ್ರತಿಯೊಬ್ಬರೂ ಹರಿನಾಮ ಸಂಕೀರ್ತನೆಯನ್ನು ಮಾಡಿ, ಹರಿನಾಮದ ಸಂಕೀರ್ತನೆಯ ಒಂದು ಆನಂದವನ್ನು ನಾವು ಪಡಿಬೇಕು, ಜನರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳುವ ಅವರ ಇಚ್ಛೆಯನ್ನು ನೀವು ಎಲ್ಲರೂ ಒಟ್ಟಿಗೆ ಅದನ್ನು ಪೂರ್ಣ ಮಾಡಲಿಕ್ಕೆ ಸಹಾಯಕರಾಗಿದ್ದೀರ. ಆದ್ದರಿಂದ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಹರಿ ಥ್ಯಾಂಕ್ ಯು. ಎಲ್ಲರಿಗೂ ಕೇಳಿಸ್ತದಲ್ಲ? ನಮಗೆ ದೇವರು ಅಂದರೆ ರಾಧಾಕೃಷ್ಣರ ಒಂದು ಕೃಪೆಯಿಂದ ಪ್ರತಿಯೊಬ್ಬರಿಗೂ ನಮಗೆ ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಅವರು ನಮಗೆ ಕೊಟ್ಟಿದ್ದಾರೆ. ಹೌದಾ ಅಲ್ವಾ? ಏನು ನಮ್ಮ ಹತ್ರ ಇದೆಯೋ ಅದು ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಅವರು ಕೊಟ್ಟಿದ್ದಾರೆ. ಆದರೆ ಹರೇ ಕೃಷ್ಣ, ಆದರೆ ಇನ್ನೂ ನಾವು ದೇವ್ರ ಹತ್ರ ಬೇಡ್ತಾ ಇರ್ತೇವೆ. ಕೆಲವ್ರ ಹತ್ರ ದೊಡ್ಡ ದೊಡ್ಡ ಲಿಸ್ಟ್ ಇದೆ. ನನಗೆ ಇದು ಬೇಕು, ನನ್ನ ಮಗನಿಗೆ ವಿದ್ಯಾಭ್ಯಾಸ ಸಿಗಲಿ, ಒಳ್ಳೆಯ ನೌಕರಿ ಸಿಗಲಿ, ಕೆಲಸ ಸಿಗಲಿ, ಪ್ರತಿಯೊಂದು ದೊಡ್ಡ ದೊಡ್ಡ ಲಿಸ್ಟ್ ಇದೆ. ಆ ಲಿಸ್ಟನ್ನು ಕೂಡ ಅವರು ಅವರ ಕೃಪೆಯಿಂದ ಪೂರ್ಣ ಮಾಡುವ ಶಕ್ತಿ ಅವರ ಹತ್ರ ಇದೆ. ಆದರೆ ಅವರು ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಕೊಟ್ಟಿದ್ದನ್ನು ನಾವು ಮನುಷ್ಯರಾಗಿ ನಾವು ಅವರ ಹತ್ರ ಬೇಡುವುದಕ್ಕಿಂತ ನಮ್ಮನ್ನು ನೀವು ಇಷ್ಟೆಲ್ಲ ಕೊಟ್ಟಿದ್ದೀರಾ ಅಂತ ಅವರ ಕೃತಜ್ಞತೆ ಭಾವದಿಂದ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ನಾವು. ಯಾಕಂದರೆ ನಾವು ಇಲ್ಲದಿದ್ದಲ್ಲಿ ನಾವು ಯಾವ ಮಟ್ಟದ ಮನುಷ್ಯರು ಅಂತ ಆ ದೇವರಿಗೂ ಕೂಡ ಗೊತ್ತಾಗ್ತದೆ. ಹೌದಾ ಅಲ್ಲ? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾರ ಕಣ್ಣಿನಿಂದಲೂ ನೀವು ತಪ್ಪಿಸಬಹುದು, ಆದರೆ ದೇವರ ಕಣ್ಣಿನಿಂದ ಮತ್ತೆ ಸ್ವತಃ ಅಂದರೆ ನಾನು ನನ್ನಿಂದ ಯಾವ ಕೆಲಸವನ್ನು ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ್ತದಾ? ಹಾಗೆ ದೇವರಿಗೂ ಕೂಡ ಬೇರೆಯವರಿಗೆ ನೀವು ಇದು ಮಾಡ್ಬೋದು. ಆದರೆ ಆವಾಗ ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಕನ್ನಡಿಯನ್ನು ಮಾರ್ತಾ ಇದ್ದಂತೆ. ಏನು ಕನ್ನಡಿಯಲ್ಲಿ ಏನು ಆಗ್ತದೆ, ಅವರ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ತದೆ. ಆದರೆ ಅವನ ಆ ಬಿಸ್ನೆಸ್ ನಡೀಲಿಲ್ಲ. ಆಗ
ಅವನು ಏನು ಮಾಡಿದ ಅಂತ ಹೇಳಿದ್ರೆ ಈ ಮಾಸ್ಕ್ ಏನು ಹೇಳ್ತಾರೆ ಕನ್ನಡ, ಮುಖೋಟ ಅದರ ಬಿಸ್ನೆಸ್ ಮಾಡಿದ, ಮಾಸ್ಕ್ನ ಬಿಸ್ನೆಸ್. ಆವಾಗ ಅವನ ಬಿಸ್ನೆಸ್ ಭಾಳ ಚೆನ್ನಾಗಿ ನಡೀತು. ಇವಾಗಿನ ನಾವು ಏನು ಇರ್ತೇವೆ ಅದನ್ನು ತೋರಿಸುವುದಿಲ್ಲ. ಮತ್ತು ನಾವು ಗೊತ್ತಾಯ್ತಾ ನಾನು ಹೇಳೋದು, ನಾವು ಏನು ಅಂತ ತೋರಿಸೋದಿಲ್ಲ, ನಾವು ಏನು ಅಲ್ವೋ ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದರೆ ಪ್ರತಿಯೊಬ್ಬರು ಒಂದೊಂದು ಮುಖವಾಡವನ್ನು ಹಾಕಿ ಜನರಿಗೆ ಇದು ಮಾಡಲಿಕ್ಕೆ ನೋಡ್ತಾರೆ. ಆದರೆ ದೇವರಿಗೆ ಮತ್ತು ನಮಗೆ ಗೊತ್ತುಂಟು ನಾವು ಎಷ್ಟರ ಮಟ್ಟಿಗೆ ಇದ್ದೇವೆ ಅಂತ ಅಲ್ವಾ. ಜನರು ತಮ್ಮ ತಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ನಿಯಮವನ್ನು ಬದಲಿ ಮಾಡ್ತಾರೆ. ಇದೆಲ್ಲ ನಿಮಗೆ ತಿಳಿದದ್ದೇ ವಿಷಯ. ಉದಾಹರಣೆಗೆ ನನ್ನ ನೀರಿನ ಗ್ಲಾಸ್ನಲ್ಲಿ ಒಂದು ನೊಣ ಬಿದ್ದರೆ ನಾನೇನು ಮಾಡ್ತೇನೆ, ಆ ನೀರನ್ನು ಎಸೆದು ಬೇರೆ ಒಳ್ಳೆಯ ನೀರನ್ನು ಹಾಕ್ತೇನೆ ಅಲ್ವಾ. ಆದರೆ ಅದೇ ನೊಣ ನಿಮ್ಮ ತುಪ್ಪದ ಭರಣಿಗೆ ಬಿದ್ದರೆ ಏನು ಮಾಡ್ತೀರಾ? ಆವಾಗ ನೀವು ಆ ನೊಣವನ್ನು ಹೆರ್ಗೆ ಹಾಕ್ತೀರ, ತುಪ್ಪವನ್ನು ಎಸೆಯುವುದಿಲ್ಲ ಅಲ್ವಾ. ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ನಮ್ಮ ಸವಲತ್ತಿಗೆ ಸರಿಯಾಗಿ ನಮ್ಮ ನಿಯಮವನ್ನು ನಾವು ಬದಲಿಸ್ತೇವೆ. ಆದರೆ ಭಗವಂತನ ನಿಯಮ ಅವರು ಯಾವಾಗಲೂ ಶಾಶ್ವತ. ಆದರೆ ಅವರ ಭಕ್ತರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತದೆ, ಗೊತ್ತಾಯ್ತಾ. ನಿಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾದರೆ ಆ ಭಗವಂತನ ಕಾಲು ಹಿಡಿದು ಇಲ್ವಾ ಕೀರ್ತನೆಯನ್ನು ಮಾಡಿದರೆ ನಿಮಗೂ ಕೂಡ ಆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತದೆ. ಎಲ್ಲರೂ ಸುಖವಾಗಿ ಇರಬೇಕು ಅಂತ ಆಸೆ ಪಡ್ತಾರೆ. ಆದರೆ ಜಗತ್ತಿನಲ್ಲಿ ಯಾರೂ ಸುಖವಾಗಿ ಇದ್ದಾರೆ ಅಂತ ಹುಡುಕೋದು ಭಾಳ ಕಷ್ಟ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತಾಪತ್ರಯ ಇದ್ದೇ ಇದೆ. ನಾನು ಪ್ರವಚನಕಾರನಲ್ಲ, ಹಾಗೂ ಶಾಸ್ತ್ರವನ್ನು ಓದಿದ ಪಂಡಿತನೂ ಅಲ್ಲ. ಆದರೆ ಪ್ರಭುಪಾದರ ಕೃಪೆಯಿಂದ ನಾನು ಏನು ಮಾತಾಡ್ತೇನೋ ಅದನ್ನು ನೀವು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಖಾಲಿ ಕೇಳಿ ತಿಳಿದು ಅದನ್ನು ವಿಮರ್ಶೆ ಮಾಡಿ ನೀವು ಅದನ್ನು ಅನುಕರಿಸಿದರೆ ನೀವು ಕೂಡ ಅದರ ಏಳಿಗೆಯನ್ನು ಪಡಿಬೋದು. ಯಾವಾಗಲೂ ದೇವರು ಹೇಳ್ತಾರೆ, ಅಹಂ ಭಕ್ತ ಪರಾಧೀನೋ ಅಂತ, ನಾನು ಭಕ್ತರ ಅಧೀನದಲ್ಲಿದ್ದೇನೆ ಅಂತ. ಸೃಷ್ಟಿಕರ್ತ ಅವ. ನಿಮಗೆ ಗೊತ್ತಿರ್ಬೋದು, ಒಂದು ಅಪಶಬ್ದವನ್ನು ಆಡಿದರೆ ಅವನ ತಲೆಯನ್ನು ತುಂಡು ಮಾಡುವ ಶಕ್ತಿ ದೇವರ ಹತ್ರ ಇದೆ. ಆದರೆ 100 ಅಪಶಬ್ದವನ್ನು ಕೇಳುವ ತಾಳ್ಮೆ ಕೂಡ ಅವನಿಗೆ ಹತ್ತಿರ ಇದೆ. ಅದೇ ಶಿಶುಪಾಲನ 100 ಬೈಗಳನ್ನು ಕೇಳಿದ್ರು ನಂತರ ಅವನನ್ನು ಶಿರಚ್ಛೇದ ಮಾಡಿದ. ಇದರಿಂದ ಅವನೇ ನಮ್ಮ ಪ್ರೀತಿಯ ಕೃಷ್ಣ.
ಕೈಯಲ್ಲಿ ಸುದರ್ಶನ ಚಕ್ರ ಇದೆ. ಆದರೂ ಸುದರ್ಶನ ಚಕ್ರದ ಶಕ್ತಿಯನ್ನು ಅವನು ಜಾಸ್ತಿಯಾಗಿ ತೋರಿಸುವುದಿಲ್ಲ. ಅವಶ್ಯಕತೆ ಬಂದರೆ ಮಾತ್ರ ಜಾಸ್ತಿಯಾಗಿ ಅವನು ಕೊಳಲನ್ನು ನುಡಿಸ್ತಾ ಇರ್ತಾನೆ. ಅಂದರೆ ಅಷ್ಟು ಆ ಕೊಳಲ ಧ್ವನಿ. ನೀವು ದಶಮಸ್ಕಂದದಲ್ಲಿ ವೇಣುಗೀತವನ್ನು ಕೇಳುವಾಗ ಅದರ ಡಿಟೇಲಾಗಿ ನಿಮಗೆ ಹೇಗೆ ಆ ವೇಣುಗೀತ ಅಂದರೆ ಹೇಗೆ ಅವನು ಬಾರಿಸ್ತಾನೆ ಅಂತ, ಆ ಮುರಳಿಯನ್ನು ಕೇಳಿದವರು ಅವನಿಗೆ ಎಲ್ಲರೂ ಹುಚ್ಚರಾಗಿ ಬಿಡ್ತಾರೆ. ನಿಮಗೆ ಒಂದು ವಿಷಯ ಹೇಳ, ನೀವೆಲ್ಲರೂ ಎಷ್ಟು ಜನ ಲಾಕ್ಡೌನ್ ನೋಡಿದ್ದೀರ? ನಾನು 5,000 ವರ್ಷಗಳ ಹಿಂದೆ ಒಂದು ಲಾಕ್ಡೌನ್ ಆಗಿತ್ತು, ಗೊತ್ತಾ? ಅದೇ ನಮ್ಮ ಕೃಷ್ಣ, ಪ್ರೀತಿಯ ಕೃಷ್ಣ ಇಡೀ ಬೃಂದಾವನ ವಾಸಿಗಳನ್ನು ತನ್ನ ಎಡಗೈಯ ಕಿರುಬೆರಳಿನಲ್ಲಿ ಆ ಗೋವರ್ಧನವನ್ನು ಎತ್ತಿ ಎಲ್ಲ ಬೃಂದಾವನದ ಜನರಿಗೆ ಮಾತ್ರ ಅಲ್ಲ, ಅಂದರೆ ದನಕರುಗಳಿಗೂ ಕೂಡ ರಕ್ಷಣೆ ಕೊಟ್ಟಿದ್ದ. ಅದು ಫಸ್ಟ್ ಲಾಕ್ಡೌನ್. ಅಂದರೆ ನಾವು ಈ ಕೊರೋನಾ ಲಾಕ್ಡೌನ್ ಅದು ನಂತರ ಬಂದಿದ್ದು. ಅಂದರೆ ನಮ್ಮ ಪೂರ್ವಜರು ಅಂದರೆ ಇದನ್ನೆಲ್ಲ ಗುಣಗಾನ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ನಾವು ಪರಿಕ್ರಮ ಮಾಡುವಾಗ, ಬೃಂದಾವನದ ಪರಿಕ್ರಮ ಮಾಡಬೇಕಾದ್ರೆ ಗೋವರ್ಧನರು ಕೂಡ ಪರಿಕ್ರಮ ಮಾಡ್ತೇವೆ. ಈ 84 ಅಂದರೆ ಕೋರ್ಸ್ ಪರಿಕ್ರಮ, ಬೃಂದಾವನ ಪರಿಕ್ರಮ. ಭಗವಂತ ಎಲ್ಲರಿಗೂ ಪ್ರೀತಿ ಮತ್ತು ವಾತ್ಸಲ್ಯ ತೋರಿಸ್ತಾನೆ. ಆದರೆ ಆ ಪ್ರೀತಿಯನ್ನು, ವಾತ್ಸಲ್ಯವನ್ನು ತೆಗೆದುಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಇದೆಯೋ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಉತ್ಪನ್ನವಾಗ್ತದೆ. ಹರಿ ಭಗವಂತನ ಕೃಪೆಗೆ ಆಗಬೇಕಾದ್ರೆ ನೀವು ಇವಾಗ ಹರಿಕೀರ್ತನೆ ಮಾಡ್ತಾ ಇದ್ದೀರಾ. ಈ ಕಲಿಯುಗದಲ್ಲಿ ಹರಿಕೀರ್ತನ ಒಂದೇ ನಾವು ಭಗವಂತನನ್ನು ನಮ್ಮ ವಶಕ್ಕೆ ಮಾಡಿಕೊಳ್ಳುವ ಒಂದು ದೊಡ್ಡ ಕಲೆ, ಒಂದು ಭಾಗ್ಯ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವಾಂ ನಾಮನಾಮಿನು. ನಾಮ ಮತ್ತು ನಾಮಿಯಲ್ಲಿ ಭೇದ ಇಲ್ಲ. ಕೃಷ್ಣ ಇಷ್ಟು ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ. ಈ ಹರಿನಾಮದಿಂದ ಅವನು ನಮ್ಮ ನಾಲಿಗೆಯಲ್ಲಿ ಕುಣಿತಾ ಇರ್ತಾನೆ. ಆ ಅನುಭವ ನಿಮಗೆ ಬರಲಿಕ್ಕೆ ಸ್ವಲ್ಪ ಬಂದಿದೆ ಅಂತ ಎಣಿಸ್ತೇನೆ. ಪ್ರಭಾವ ನಿಮಗೆ ತಿಳಿದಿದೆ. ಯಾರು ಹರಿನಾಮವನ್ನು ಹೇಳ್ತಾರೋ ಸತತವಾಗಿ, ಅವರಲ್ಲಿ ಆದ ಒಂದು ಚೇಂಜಸ್ ಅಂದರೆ ಪರಿವರ್ತನೆ ನೀವು ಸ್ವತಃ ಅನುಭವಿಸಿದ್ದೀರ. ನೀವು ಮೊದಲು ಹೇಗಿದ್ದೀರಿ, ಹರಿನಾಮದ ಆಶ್ರಯವನ್ನು ಪಡೆದ ನಂತರ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ನೀವೇ ನಿಮಗೆ ಅದಕ್ಕೆ ಸಾಕ್ಷಿ. ಅದು ಯಾವಾಗಲೂ ನಾನು ಒಂದು ವಿಷಯ ಯಾವಾಗಲೂ ಹೇಳ್ತೇನೆ.
ಇಂದಿನ ದಿನವೇ ಸುದಿನ ಅಂತ. ಅಂದರೆ ವರ್ತಮಾನವೇ ಶಾಶ್ವತ. ನಾವು ಕನ್ನಡದಲ್ಲಿ ಹೇಳ್ತೇವೆ ಒಂದು ಗಾದೆ ಮಾತು, ನಾಳೆ ಅಂದವನ ಮನೆ ಹಾಳು ಅಂತ. ಮತ್ತು ನಾಳೆ ಯಾವಾಗಲೂ ಬರುವುದಿಲ್ಲ. ಆದರೆ ವರ್ತಮಾನದಲ್ಲಿ ಇರುವ ವ್ಯಕ್ತಿಗಳಿಗೆ ನಾಳೆಯು ಬರ್ತಾ ಬರ್ತಾ ಇವತ್ತಾಗಿಬಿಡ್ತದೆ. ಅದು ಆದ್ದರಿಂದ ವರ್ತಮಾನವೇ ಸತ್ಯ. ನಾನು ಯಾವಾಗಲೂ ಹೇಳ್ತೇನೆ, ನೀವು ಕೇಳಿರ್ಬೋದು, ಇವತ್ತಿನ ಸತ್ಯ ನಾಳೆಗೆ ಸುಳ್ಳು. ಉದಾಹರಣೆಗೆ ನಾನು ಇವತ್ತು ನಿಮ್ಮ ಹತ್ರ ಕುಂತು 2 ಮಾತುಗಳನ್ನು ಆಡ್ತಾ ಇದ್ದೇನೆ, ಅದು ಇವತ್ತಿನ ಸತ್ಯ. ನಾಳೆ ನಾನು ಮಾತಾಡದೇ ಇದ್ದರೆ ಅದು ಸುಳ್ಳಾಗ್ತದ ಇಲ್ವ? ನಾಳೆ ಬೇರೆ ಸತ್ಯ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈ ವರ್ತಮಾನವೇ ಎಲ್ಲ. ನಾವು ಹೇಡಿಗಳು ಯಾವಾಗಲೂ ನಾಳೆ ಮತ್ತು ನಿನ್ನೆಯ ಆಲೋಚನೆ ಮಾಡ್ತೇವೆ. ಅಂದರೆ ಹಿಂದಿಯಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದೆ ಮೊನ್ನೆ, बीता हुआ कल भी कल है, आने वाला कल भी कल है, दोनों कल को सोचने वाले को अक्कल नहीं है ಅಂತಾರೆ. ಗೊತ್ತಾಯ್ತಲ್ಲ? ಅಂದರೆ ನಾವು ನಿನ್ನೆ ಮತ್ತು ನಾಳೆ ಅಂಥೇಳಿ ಆಲೋಚನೆ ಮಾಡುವವರು ಪ್ರಭುಪಾದರ ಭಾಷೆಯಲ್ಲಿ ಪಲಾಯನವಾದಿಗಳು, ಎಕ್ಸ್ಕೇಪಿಸ್ಟ್. ಗೊತ್ತಾಯ್ತಾ? ಆರ್ ಪಲಾಯನವಾದಿಗಳು. ಏನಾದರೂ ನೆವನ ಹೇಳಿಕೊಂಡು ಮುಂದೆ ಮಾಡಿ. ನಾವು ಮುಂದೆ ಯಾಕೆ ಹೋಗುವುದಿಲ್ಲ ಅಂದರೆ, ನಿಮಗೆಲ್ಲ ಅನುಭವ ಇರ್ಬೋದು, ನಮಗೆ ಒಂದು ಹೆದರಿಕೆ ಇದೆ. ಇದನ್ನು ಮಾಡಿದರೆ ನನಗೆ ಜಯ ಸಿಗ್ತದಾ ಇಲ್ವಾ ಅಂತ ಒಂದು ಅನುಮಾನ ಇರ್ತದೆ, ಆದರೆ ಭಯ ಇರ್ತದೆ. ಯಾರೂ ಸೋಲಿಕ್ಕೆ ತಯಾರಿಲ್ಲ ಅಲ್ವಾ? ಎಲ್ಲರಿಗೂ ಜಯ ಬೇಕು. ಜಯ ನಮಗೆ ಹೇಗೆ ಸಿಗ್ತದೆ ಅಂತ ಹೇಳಿದರೆ, ಹೆದರಿಕೆ ಬಿಟ್ಟವರಿಗೆ ಜಯ ಸಿಗ್ತದೆ. ಉತ್ಸಾಹ, ನಿಶ್ಚಯ, ಧೈರ್ಯ. ಧೈರ್ಯ ಅಂದರೆ ಕರೇಜ್. ಉತ್ಸಾಹ, ನಿಶ್ಚಯ, ಧೈರ್ಯ ತತ್ತತ್ಕರ್ಮ ಪ್ರವರ್ತನಾತ್ ಅದೋ ಶ್ರದ್ಧಾ ತಥಾ ಸಾಧು ಸಂಘ ಭಜನ ಕ್ರಿಯಾ ಅನರ್ಥ ನಿವೃತ್ತಿ ಅಂತ ಹೇಳ್ತಾರೆ ಶಾಸ್ತ್ರ. ನಮಗೆ ಶ್ರದ್ಧೆ ಬೇಕು, ಅಂದರೆ ವಿಶ್ವಾಸ ಬೇಕು. ವಿಶ್ವಾಸ ಬಹಳ ಮುಖ್ಯ. ಮತ್ತು ನಾವು ಸಂಗತ್ ಅಂದರೆ ಅಸೋಸಿಯೇಷನ್, ಅಂದರೆ ಯಾರ ಒಟ್ಟಿಗೆ ನಾವು ಸಂಗತ್ ಮಾಡ್ತೇವೋ ಹಾಗೆ ಮನುಷ್ಯರು ಆಗ್ತಾರೆ. ನೀವು ಭಕ್ತರ ಸಂಗತ್ ಸಹವಾಸ ಮಾಡಿದರೆ ನೀವು ಭಕ್ತರಾಗ್ತೀರ. ಅದು ಚಾಯ್ಸ್ ಈಸ್ ಯುವರ್ಸ್. ನಿಮ್ಮ ಒಂದು ಚಾಯ್ಸ್ ಅಂತ ಹೇಳಿ ಆಯ್ಕೆ ನಿಮ್ಮದು. ಆ ಫ್ರೀಡಮ್ ದೇವರು ನಿಮಗೂ ಕೊಟ್ಟಿದ್ದಾನೆ, ನೀವು ಯಾರು ಸಹವಾಸ ಮಾಡಬೇಕು ಅಂತ. ಆದರೆ ನೀವೆಲ್ಲ ಜಾಸ್ತಿಯಾಗಿ ಇಲ್ಲಿ ಮಾತೆಯರೇ ಇದ್ದಾರೆ. ನೀವು ಅಡುಗೆ ಮಾಡುವಾಗ, ಅನ್ನ ಬೇಯಿಸುವಾಗ ಒಂದು ಗ್ರೈನನ್ನು ಪ್ರೆಸ್ ಮಾಡಿದರೆ ಗೊತ್ತಾಗ್ತದೆ ಇಡೀ ಪಾತ್ರದ ಅನ್ನ ಬೆಂದಿದೆಯಾ ಇಲ್ವಾ ಅಂತ ಅಲ್ವಾ? ಎಲ್ಲದನ್ನು ಪ್ರೆಸ್ ಮಾಡೋದಿಲ್ಲ. ಹಾಗೆ ಮನುಷ್ಯನ ಹೇಗಿದ್ದಾನೆ ಅಂತ ಅವನ ಸಂಗತ್ ಅಂದರೆ ಸಹವಾಸದಲ್ಲಿ ಇರುವ ಜನರನ್ನು ಒಟ್ಟಿಗೆ ನಾವು ನೋಡಿದರೆ ಇವರು ಹೀಗೆ ಇರ್ಬೋದು ಅಂತ
ಗೊತ್ತಾಗ್ತದೆ ಅಲ್ವಾ. ಮ್ಯಾನ್ ಹೂ ನೋಸ್ ಥ್ರೂ ಇಸ್ ಕಂಪೆನಿ. ಒಂದೊಂದು ಸಲ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರ್ಬೋದು, ಅನುಭವಕ್ಕಿದೆ, ಆದರೆ ಒಂದೊಂದು ಸಲ ಪ್ರಕಾಶಕ್ಕೆ ಬರುವುದಿಲ್ಲ. ನೀವೊಂದು ಮಾವಿನ ಮರದಲ್ಲಿ ಹಣ್ಣು ನೋಡ್ತೀರ. ಹಣ್ಣು ಮರದಲ್ಲಿ ತುಂಬ, ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಆದರೂ ನಾನು ಎಕ್ಸಾಂಪಲಿಗೆ ಹೇಳ್ತೇನೆ. ಮಾವಿನ ಹಣ್ಣು ಭಾಳ, ಅಂದರೆ ನಮ್ಮಲ್ಲಿ ಹೇಳೋದಾದರೆ ಎಲ್ಲ ಫಲದಲ್ಲಿ ಅವನು ರಾಜ, ಮಾವಿನ ಹಣ್ಣು ರಾಜ. ಅದರ ಒಂದು ಸ್ವೀಟ್ನೆಸ್ ಬೇರೆ ಯಾವ ಹಣ್ಣಿನಲ್ಲಿ ಇಲ್ಲ. ಒಂದು ಕಣ್ಣು ಮಾವಿನ ಮರದ ಫಲವನ್ನು ನೋಡಿತು, ಆದರೆ ಕಣ್ಣಿನನ್ನು ನೋಡಿದ್ರಿಂದ ಮನಸ್ಸಿನಿಗೆ ಹೋಗಿ ಆಸೆ ಶುರುವಾಯಿತು, ನನಗೆ ಆ ಮಾವಿನ ಹಣ್ಣು ಬೇಕು ಅಂತ. ಲಕ್ಷ್ಯ ಇಟ್ಟು ಕೇಳಿ, ಕಣ್ಣು ನೋಡಿತು, ಮನಸ್ಸಿಗೆ ಆಸೆ ಶುರುವಾಯಿತು. ಆವಾಗ ಆ ಮರದತ್ತ ಹೋಗಿದ್ದು ಯಾರು? ಕಾಲುಗಳು. ಕಾಲುಗಳ ಮರದ ಹತ್ರ ಹೋದು. ನೋಡಿದ್ದು ಕಣ್ಣು, ಆಲೋಚನೆ ಮಾಡಿದ್ದು ಮನಸ್ಸು, ಹೋದದ್ದು ಮರದ ಹತ್ರ ಹೋದದ್ದು ಕಾಲು. ಹಣ್ಣನ್ನು ಕಿತ್ತೋದು ಯಾರು? ಕೈ. ಗೊತ್ತಾಯ್ತಾ? ಹಣ್ಣನ್ನು ಕಿತ್ತು ತಿಂದದ್ದು ಯಾರು? ಬಾಯಿ ಇಟ್ಕೊಳ್ಳೋದಿಲ್ಲ, ಅದು ಹೋಯಿತು ಹೊಟ್ಟೆಗೆ. ಅಲ್ವಾ? ನಿಮಗೆಲ್ಲ ಅನುಭವ ಉಂಟು ಇದು, ಎಲ್ಲರೂ ಮಾವಿನ ಹಣ್ಣನ್ನು ತಿಂದಿದ್ದೀರ. ಆದರೆ ಆ ಮರದ ಒಡೆಯ, ಅಂದರೆ ಅವನು ನೋಡಿದ, ಅವನು ಓಡಿ ಬಂದು ಕೋಲಿನಿಂದ ಅವನ ಬೆನ್ನಿಗೆ 2 ಪೆಟ್ಟು ಹಾಕಿದ. ಆವಾಗ ಆ ಬೆನ್ನು ಹೇಳ್ತದೆ, ನಾನು ನಿಮ್ಮ ಹಣ್ಣನ್ನು ತೆಗಿಲಿಲ್ಲ, ಯಾಕೆ ನನಗೆ ಸುಮ್ಮನೆ ಹೊಡಿತೀರ? ಹಣ್ಣು ಕಿತ್ತವ್ರು ಯಾರು? ನೋಡಿದವ್ರು ಯಾರು? ಆಲೋಚನೆ ಬಂದದ್ದು ಹೇಗೋ? ಗೊತ್ತಾಯ್ತಾ? ನಿಮಗೆಲ್ಲ. ಆದರೆ ಇದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಬೆನ್ನಿನಿಗೆ ಪೆಟ್ಟು ಬಿದ್ದ ನಂತರ ಆ ನೋವಿನಿಂದ ಕಣ್ಣಲ್ಲಿ ನೀರು ಬಂತು ಅಲ್ವಾ. ನಿಮಗೆ ಅನುಭವ ಇಲ್ಲದೇ ಇದ್ದರೂ ಒಂದು ಇದು ಗೊತ್ತಾಗ್ತದೆ. ನಾನು ಯಾಕೆ ಈ ಸಂದರ್ಭವನ್ನು ಹೇಳಿದೆ ಅಂತ ಹೇಳಿದರೆ, ನಾವು ಏನನ್ನು ಮಾಡ್ತೇವೋ ಅದರ ಕರ್ಮಫಲ ನಮಗೆ ಬಿಟ್ಟು ಹೋಗೋದಿಲ್ಲ, ನಾವೇ ಅನುಭವಿಸ್ಬೇಕು. ಅಂದರೆ ಕಣ್ಣಿನಿಂದ ನೋಡಿದ ಒಂದು ವಿಷಯಕ್ಕೋಸ್ಕರ ನಂತರ ಕಣ್ಣಿಗೆ ನೀರು ಬರಬೇಕಾಗಿ. ನಿಮಗೆ ಅನುಭವ ಉಂಟು, ಆದರೆ ಏನು ಹೇಳ್ತೀರಾ, ಜ್ಞಾಪಕ ಕಡಿಮೆ, ಅಂದರೆ ರಿಮೈಂಡರ್ ಆಗೋದಿಲ್ಲ. ಕೆಲವೊಂದು ವಿಷಯ ನಮಗೆ ಗೊತ್ತಿಲ್ಲದೆ ಇದ್ದಾಗೆ ಆಗ್ತದೆ. ಮತ್ತು ನಾವೆಲ್ಲ ಹೇಳ್ತೇವೆ ಕಿ ಒಂದು ಸಲ ಮಹಾಭಾರತದ ಸಮಯದಲ್ಲಿ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ಹೋದರು. ನಿಮಗೆ ಕತೆ ಗೊತ್ತಿದೆ. ಮತ್ತು ನಾನು ಯಾಕೆ ಹೇಳ್ತೇನೆ ಅಂತ ನೀವು ಮತ್ತೆ ಆಲೋಚನೆ ಮಾಡಿ. ಹೋದರು. ಆದರೆ ಇಬ್ಬರೂ ಕೃಷ್ಣನಿಂದ ಸಹಾಯತೆ ಪಡ್ಕೊಳ್ಳಿಕ್ಕೆ ಹೋಗಿದೆ.
ಕೃಷ್ಣ ಏನು ಮಾಡಿದಾನೆ ಅಂತ ಹೇಳಿದರೆ ನನ್ನ 100 ಅಕ್ಷೋಹಿಣಿ ಸೇನೆಯ ಒಂದು ಪಾಲು ಮತ್ತು ನಾನು ಶಸ್ತ್ರವನ್ನು ಯೂಸ್ ಮಾಡೋದಿಲ್ಲ, ನಾನು ಒಂದು ಪಾಲು. ಆವಾಗ ದುರ್ಯೋಧನ ಕೃಷ್ಣ ಎಣಿಸ್ತಾನೆ, ಕೃಷ್ಣನನ್ನು ಹಿಡ್ಕೊಂಡು ನಾನೇನು ಮಾಡಬೇಕು, ನನಗೆ 100 ಅಕ್ಷೋಹಿಣಿ ಸೇನೆ ಇದ್ದರೆ ನಾನು ಪಾಂಡವರನ್ನು ಸೋಲಿಸ್ಬೋದು ಅಂತ ಒಂದು ವಿಚಾರ ಅವನಿಗೆ ಬಂದು 100 ಅಕ್ಷೋಹಿಣಿ ಸೇನೆಯನ್ನು ಕೃಷ್ಣನಿಂದ ಪಡ್ಕೊಳ್ತಾನೆ. ಆವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೋಡು ದುರ್ಯೋಧನ ಬಂದಿದ್ದ, ನನ್ನ ಹತ್ರ ಇದ್ದಂತೆ ಎಲ್ಲ ಅವ್ರು ತಗೊಂಡು ಹೋದ ಎಲ್ಲ ಸೈನಿಕರನ್ನು. ಮತ್ತೆ ಹೇಳ್ತಾನೆ ಕೃಷ್ಣ, ನೀನು ಯುದ್ಧದಲ್ಲಿ ಸೋಲುವುದು ಖಂಡಿತ. ಅಂದರೆ ಹೇಳುವವರು ಹೇಳ್ತಾರೆ, ಹಾರ್ ನಿಶ್ಚಿತ ಹೈ ತೇರಿ, ಹರ್ದಮ್ रहेगा ಉದಾಸ್, ಯಾವಾಗಲೂ ದುಃಖದಲ್ಲಿ ಇರ್ತೀಯ ನೀನು. ಮಾಖನ್ ತೋ ದುರ್ಯೋಧನ ಲೇಕೆ ಗಯ, ಸಿರ್ಫ್ ಛಾಸ್ ಬಚಿ ಹೇ ತೇರ ಪಾಸ್. ಅಂದರೆ ಬೆಣ್ಣೆಯನ್ನು ದುರ್ಯೋಧನ ಕೊಂಡು ಹೋದ, ಖಾಲಿ ಮಜ್ಜಿಗೆ ಮಾತ್ರ ನಿನ್ನ ಹತ್ರ ಇದೆ. ಆವಾಗ ಈ ಭಕ್ತರಿಗೆ ದೇವರ ಒಂದು ಕೃಷ್ಣನ ಭಾವನೆ ಅರ್ಥ ಆಗ್ತದೆ. ಆವಾಗ ಅರ್ಜುನ ನೆಗಾಡ್ತಾ ಕೃಷ್ಣನಿಗೆ ಹೇಳ್ತಾನೆ, ಜೀತ್ ನಿಶ್ಚಿತ ಹೈ ಮೇರಿ, ನನ್ನ ಜಯ ಯಾವಾಗಲೂ ನನಗೆ ಜಯ ಇದ್ದೇ ಇದೆ. ಜೀತ್ ಆ ವಿಶ್ವಾಸ ನನ್ನ ಹತ್ರ ಇದೆ. ಜೀತ್ ನಿಶ್ಚಿತ ಹೈ ಮೇರಿ. ಯಾಕೆ ಯಾಕಂದರೆ ಮಾಕನ್ ಲೇಕೆ ಮೈ ಕ್ಯಾ ಕರೂ, ಮಾಕನ್ ಚೋರ್ ಹೇ ಮೇರ ಪಾಸ್. ಯಾಕಂದರೆ ಬೆಣ್ಣೆ ಹಿಡ್ಕೊಂಡು ನಾನೇನು ಮಾಡಲಿ, ಆ ಬೆಣ್ಣೆ ಕದ್ದ ಕಳ್ಳ ಕೃಷ್ಣ ನನ್ನೊಟ್ಟಿಗಿದ್ದಾನೆ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಇದ್ದೇ ಇದೆ ಅಲ್ವಾ. ಅದಕ್ಕೆ ಹೇಳುವವರು, ಇದ್ದಾನೆ ದೇವರು ಇದ್ದಾನೆ, ಶ್ರದ್ಧೆಯಲ್ಲಿ ಇದ್ದವನಿಗೆ ಬುದ್ಧಿಗೆ ಗೋಚರವಾಗುತ್ತಾನೆ ಅಂತ ಒಂದು ಭಜನೆ ಇದೆ ಕನ್ನಡದಲ್ಲಿ. ಮತ್ತು ಪುರಂದರದಾಸರು ಹೇಳಿದ ಹಾಗೆ, ನಾವು ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ. ಹರಿನಾಮವನ್ನು ನಾವು ಅಂದರೆ ಪ್ರತಿಯೊಂದು ಯುಗಕ್ಕೂ ಒಂದೊಂದು ಧರ್ಮ ಇದೆ, ಯುಗ ಧರ್ಮ. ಈ ಕಲಿಯುಗದ ಯುಗ ಧರ್ಮ ಹರಿನಾಮ ಸಂಕೀರ್ತನೆ. ಈ ಹರಿನಾಮ ಸಂಕೀರ್ತನೆಯಿಂದ ನಮಗೆ ಭಾಳಷ್ಟು ಒಂದು ಉದಾಹರಣೆ ಸಿಗ್ತದೆ, ನಾಮದ ಮಹಿಮೆ ಏನುಂಡು ಅಂತ. ಪ್ರಭುಪಾದರವರು 1971ರಲ್ಲಿ ಮೊದಲ ಬಾರಿ ಭಾರತಕ್ಕೆ ತನ್ನ ವೆಸ್ಟರ್ನ್ ಅಂದರೆ ಪಾಶ್ಚಾತ್ಯ ದೇಶದ ಶಿಷ್ಯರೊಂದಿಗೆ ಬಂದರು. ಆವಾಗ ಅವರು ಪ್ರತಿಯೊಬ್ಬ ಇಂಡಸ್ಟ್ರಿಯಲಿಸ್ಟ್ ಹತ್ರ, ಪ್ರತಿಷ್ಠಿತ ವ್ಯಕ್ತಿಗಳ ಹತ್ರ ಹೆಮ್ಮೆಯಿಂದ ಹೇಳ್ತಾಯಿದ್ರು, ಐ ಮೇಡ್ ದಿಸ್ ವೈಟ್ ಎಲಿಫೆಂಟ್ಸ್ ಟು ಡಾನ್ಸ್. ಅಂದರೆ ನಾನು ಈ ಬಿಳೆ ಆನೆಗಳನ್ನೆಲ್ಲ ಕುಣಿಸ್ತಾ ಇದ್ದೇನೆ ಅಂತ. ನಾನು ಈ ಮಾತನ್ನು ಮೊನ್ನೆ ಇಲ್ಲಿ ಹೇಳಿದ್ದೇನೆ, ಯಾರು ನೀವೆಲ್ಲ ಅಲ್ಲಿ ಇರಲಿಲ್ಲ, ಆದ್ದರಿಂದ ವಾಪಸ್ ಹೇಳ್ತಾ ಇದ್ದೇನೆ. ಮೊನ್ನೆ ಪ್ರಭುಪಾದರ ವ್ಯಾಸಪೂಜೆ ಆದವಾಗ ನಾನು ಪ್ರಭುಪಾದರಿಗೆ ಒಂದು ಸೆಂಟೆನ್ಸ್ ಹೀಗೆ ಹೇಳಿದ್ದೆ, ಪ್ರಭುಪಾದ್, ಯು ಮೇಡ್ ವೈಟ್ ಎಲಿಫೆಂಟ್ ಟು ಡಾನ್ಸ್, ಬಟ್ ಯುವರ್ ಡಿಸೈಪಲ್ಸ್ ಆರ್ ಮೇಕಿಂಗ್ ಬ್ಲ್ಯಾಕ್ ಎಲಿಫೆಂಟ್ಸ್ ಟು ಡಾನ್ಸ್ ಟು.
ಅಂದರೆ ಈಗ ಪದ್ಮನಾಭ ಪ್ರಭುಗಳು ಪ್ರಯತ್ನದಿಂದ ನೀವೆಲ್ಲ ಹರಿನಾಮದ ಒಂದು ರುಚಿಯನ್ನು ಅಂದರೆ ಅನುಭವಿಸ್ತಾ ಇದ್ದೀರ. ಅದರಿಂದ ನೀವು ಕೂಡ ಹರಿನಾಮದ ತಾಳಕ್ಕೆ ಕುಣಿತಾ ಇದ್ದೀರ ಅಲ್ವಾ? ಇದು ನಿಮಗೂ ಸಂತೋಷ ಮತ್ತು ನಿಮ್ಮ ಒಟ್ಟಿಗೆ ಇದ್ದವರಿಗೂ ಕೂಡ ಭಾಳ ಸಂತೋಷ ಆಗ್ತದೆ. ಆ್ಯಕ್ಚುಲಿ ಹೇಳೋದಾದರೆ ನಮ್ಮ ಸ್ವಂತದ್ದು ಏನಿದೆ ಹೇಳಿ? ನಮ್ಮ ಸ್ವಂತದ್ದು ಏನಿದೆ ಹೇಳಿ? ಯಥಾರ್ಥವಾಗಿ ಹೇಳಬೇಕು. ನಮಗೆ ಹುಟ್ಟಿಸಿದವರು ಯಾರು? ಬೇರೆಯವರು. ನಮಗೆ ಹೆಸರಿಟ್ಟವರು ಕೂಡ ಬೇರೆಯವರೇ. ನಮಗೆ ವಿದ್ಯಾಭ್ಯಾಸ ಕೊಟ್ಟವರು ಕೂಡ ಬೇರೆಯವರು. ನಮಗೆ ಕೆಲಸ ಕೊಡುವವರು ಕೂಡ ಮತ್ತೊಬ್ಬರು. ನಾಳೆ ನಾವು ಸತ್ತರೆ ನಮ್ಮನ್ನು ಎತ್ಕೊಂಡು ಹೋಗುವವರು ಕೂಡ ಬೇರೆಯವರೇ. ಅದಕ್ಕೋಸ್ಕರ ಯಾಕೆ ಈ ಅಹಂಕಾರ ಅಂತ? ನಾನು ನನ್ನದು. ನಾನು ಮತ್ತು ನನ್ನದು ಯಾವಾಗ ಬಿಡ್ತೀರೋ ಆವಾಗ ದೇವರ ಸಾಕ್ಷಾತ್ಕಾರ ನಿಮಗೆ ಆಗ್ತದೆ. ನೀವು ಈ ಕತೆ ಕೇಳಿರ್ಬೋದು. ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಇದ್ದ. ಅವನ ದೇವಸ್ಥಾನದಲ್ಲಿ ಅರಮನೆಯ ದೇವಸ್ಥಾನದಲ್ಲಿ ಅವನು ಡೈಲಿ ಏನು ಮಾಡಬೇಕು ಅವನು ಡೈಲಿ ಪೂಜೆ ಮಾಡಿ ಅವನು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಿದ್ದ. ಆದ್ದರಿಂದ ಅವನ ರಾಜ್ಯದ ಎಲ್ಲ ಪ್ರಜೆಗಳು ಸುಖದಿಂದ ಇರ್ತಿದ್ರು. ಈ ಡೈಲಿ ದೇವರು ಅವನಿಗೆ ಸಾಕ್ಷಾತ್ಕಾರ ಕೊಟ್ಟ ಆವಾಗ ಅವನಿಗೆ ತನ್ನ ಪ್ರಜೆಗಳ ಮೇಲೆ ಕೂಡ ಪ್ರೀತಿ ಮತ್ತು ವಾತ್ಸಲ್ಯ ಇರುವುದರಿಂದ ಅವರು ಹೇಳ್ತಾರೆ ದೇವರೇ ನನಗೆ ನೀನು ಡೈಲಿ ಸಾಕ್ಷಾತ್ಕಾರ ಕೊಡ್ತಾ ಇದ್ದೀಯ, ಆದರೆ ನನಗೆ ನನ್ನ ಪ್ರಜೆಗಳಿಗೂ ಕೂಡ ನಿನ್ನ ಸಾಕ್ಷಾತ್ಕಾರ ಕೊಡಿಸು ಅಂತ. ಆವಾಗ ದೇವರು ಹೇಳಿದರೆ ಅದು ಸಾಧ್ಯ ಇಲ್ಲ, ನಾನು ನಿನಗೋಸ್ಕರ ಸಾಕ್ಷಾತ್ಕಾರ ಕೊಡ್ತೇನೆ ಅಂತ. ಆದರೆ ಈ ರಾಜರ ಒಂದು ಆಗ್ರಹದ ಮೇರೆಗೆ ನಾನು ಯಾವಾಗಲೂ ಹೇಳ್ತೇನೆ ದೇವರು ನಿಯಮವನ್ನು ಬದಲಿಸ್ತಾರೆ ಭಕ್ತರಿಗೋಸ್ಕರ. ಆ ಭಕ್ತರ ಒಂದು ಇದಕ್ಕೆ ಸರಿಯಾಗಿ ಅವರು ಹೇಳಿದರು, ಸರಿ ನಾನು ನಿನ್ನ ಎಲ್ಲ ಪ್ರಜೆಗಳಿಗೆ ಸಾಕ್ಷಾತ್ಕಾರ ಕೊಡ್ತೇನೆ, ಆದರೆ ಇಲ್ಲಿ ಅಲ್ಲ, ಆ ಕಾಡಿನಿಂದ ಬಂದು ಗುಡ್ಡೆಗಳನ್ನು ಹತ್ತಿ ದೊಡ್ಡ ಗುಡ್ಡೆಯ ಮೇಲೆ ನಾನು ನಿಮಗೆ ಅಲ್ಲಿ ನಿಂತು ಎಲ್ಲ ಪ್ರಜೆಗಳಿಗೆ ಸಾಕ್ಷಾತ್ಕಾರ ಕೊಡ್ತೇನೆ ಅಂತ. ಮತ್ತು ಅವನು ರಾಜರು ಡಂಗುರ ಸಾರಿಸಿದ್ರು ಇಡೀ ರಾಜ್ಯದಲ್ಲಿ. ಎಲ್ಲರಿಗೂ ಒಂದು ಆಸೆ ಶುರು ಆಯಿತು. ದೇವರನ್ನು ಕಂಡಾವಾಗ ನಮ್ಮ ತಾಪತ್ರಯ ಎಲ್ಲ ಏನು ಇರುವುದಿಲ್ಲ ಅಂತ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಆ ಗುಡ್ಡದಲ್ಲಿ ಹೋಗುವಾಗ ಕಾಡಿಗೆ ಹತ್ತಿರ ಹೋಗುವಾಗ ಒಂದು ಜಾಗದಲ್ಲಿ ಈ ಹಿತ್ತಾಳೆಯ ನಾಣ್ಯಗಳ ಒಂದು ಗುಡ್ಡೆ ಸಿಕ್ತು ಅವಳಿಗೆ. ಆವಾಗ ಮೊದಲಿನ ಕಾಲದಲ್ಲಿ ಮಡಿಕೆಯನ್ನು ಅನ್ನ ಮತ್ತು ಇದು ಮಾಡ್ತಾಯಿದ್ರು. ಹಿತ್ತಾಳೆ ಭಾಳ ಕಾಸ್ಟ್ಲಿ ಆ ಟೈಮ್ನಲ್ಲಿ. ಯಾರಿಗೆ ಹಿತ್ತಾಳೆಯ ವ್ಯಾಲ್ಯೂ ಗೊತ್ತುಂಟೋ ಆ ಗುಡ್ಡದಿಂದ ಹಿತ್ತಾಳೆಯನ್ನು ತೆಕ್ಕೊಂಡು
ಕೆಲವು ಜನರು ವಾಪಸ್ ಅವರ ಮನೆಗೆ ಹೋದರು. ಗೊತ್ತಾಯ್ತು. ಮತ್ತೆ ಸ್ವಲ್ಪ ದೂರ ಹೋದ್ರ ನಂತರ ಬೆಳ್ಳಿಯ ಪರ್ವತ ಸಿಕ್ತು, ಅಂದರೆ ಒಂದು ಗುಡ್ಡೆ. ಜನರು ಬೆಳ್ಳಿಯ ನೋಡದೇ ಇದ್ದವರು ಆ ಬೆಳ್ಳಿಯನ್ನು ತಗೊಂಡು ಅವರವರ ಮನೆಗೆ ಹೋದರು. ಮತ್ತೆ ಸ್ವಲ್ಪ ಮುಂದೆ ಹೋದ ನಂತರ ಚಿನ್ನದ ಪರ್ವತ ಅಂದರೆ ಗುಡ್ಡೆ ಸಿಕ್ಕಿತು. ಯಾವಾಗ ಹೆಂಗಸರಿಗೆ ಚಿನ್ನ ಮತ್ತು ಸೀರೆ ಎರಡು ಕೊಟ್ಟರೆ ಅವರು ಲೋಕವನ್ನು ಗೆದ್ದ ಒಂದು ಖುಷಿ ಅವರಿಗೆ ಬರ್ತದೆ ಅಲ್ವಾ. ಎಲ್ಲ ಸ್ತ್ರೀಗಳು ಆ ಚಿನ್ನದ ಹಿಂದೆ ಚಿನ್ನ ತಗೊಂಡು ಅವರವರ ಮನೆಗೆ ಹೋದರು. ಮತ್ತು ಆಗ ಹಿಂದುಗಡೆ ನಿಂತು ತಿರುಗಿ ರಾಜ ನೋಡ್ತಾನೆ, ರಾಣಿಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಎಲ್ಲರೂ ಅವರಿಗೆ ಬೇಕಾದ್ದನ್ನು ತಗೊಂಡು ಹೋದರು. ಮತ್ತು ಸ್ವಲ್ಪ ದೂರ ಹೋದ್ರ ನಂತರ ವಜ್ರದ ಗುಡ್ಡೆ ಸಿಕ್ಕಿತು. ಆ ವಜ್ರವನ್ನು ನೋಡಿದ್ದು ಈ ರಾಣಿಗೆ ಹುಚ್ಚು ಶುರುವಾಯಿತು. ಅವಳ ಸೀರೆಯಲ್ಲಿ ಎಲ್ಲ ಚೀಲದಲ್ಲಿ ಎಲ್ಲ ತುಂಬಿಕೊಂಡು ಹೀರೆಯನ್ನು ಅಂದರೆ ವಜ್ರವನ್ನು ಆವಾಗ ಹೇಳಿದ್ರು, ನನಗೆ ನೀವು ಮಾತ್ರ ದೇವ್ರ ಹತ್ರ ಸಾಕ್ಷಾತ್ಕಾರ ಪಡೀರಿ, ನನಗೆ ವಜ್ರನೇ ಬೇಕು ಅಂತ. ಹಾಗಾಗಿ ಈ ಕಥೆ ನಾನು ನಿಮಗೆ ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ದೇವರು ಸಾಕ್ಷಾತ್ಕಾರ ಕೊಡ್ತೇನೆ ಅಂತ ಹೇಳಿದರೂ ಕೂಡ ಆ ಸಾಕ್ಷಾತ್ಕಾರವನ್ನು ಪಡೆಯುವ ಭಾಗ್ಯ ನಮ್ಮ ಹತ್ರ ಇಲ್ಲದೆ ಇದ್ದರೆ ನಮಗೆ ಸಾಕ್ಷಾತ್ಕಾರ ಸಿಗುವುದಿಲ್ಲ ಅಂತ. ಗೊತ್ತಾಯ್ತಾ ನಿಮಗೆ? ಮತ್ತು ನಾವು ಎಲ್ಲರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀರಿ. ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಇವತ್ತು ವಾಪಸ್ ರಿಪೀಟ್ ಮಾಡ್ತೇನೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡದೇ ಇದ್ದರೆ ನಮಗೆ ಮಕ್ಕಳನ್ನು ಸೃಷ್ಟಿ ಮಾಡುವ ಅಂದರೆ ಜನ್ಮಕ್ಕೆ ತರುವ ಅಧಿಕಾರ ನಮಗಿಲ್ಲ. ನಿಜವಾಗಿ ಹೇಳ್ತೇನೆ ನಾವು ಮಕ್ಕಳನ್ನು ಈ ಲೋಕಕ್ಕೆ ತಂದ ನಂತರ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಆದರೆ ಮಕ್ಕಳಲ್ಲಿ ಒಂದು ವಿಚಿತ್ರ, ಅವರು ಕಿವಿಯಿಂದ ಕೇಳುವುದಿಲ್ಲ, ಕಣ್ಣಿನಿಂದ ಕೇಳ್ತಾರೆ. ಅಂದರೆ ಈಗ ಮಾಡುವ ಪುಸ್ತಕ ಇಟ್ಟು ಓದು ಅಂದರೆ ಅವರು ಓದುವುದಿಲ್ಲ. ಒಂದು ಸಮಯ ತಂದೆ ತಾಯಿಯವರು ಓದ್ತಾ ಇದ್ದರೆ ಅವರು ಕೂಡ ಪುಸ್ತಕ ಹಿಡ್ಕೊಂಡು ಬರ್ತಾರೆ. ಅಂದರೆ ನೋಡಿ ಅವರು ಕೇಳ್ತಾರೆ, ನೋಡಿದ್ದನ್ನು ಅವರು ಕೇಳ್ತಾರೆ. ಅರ್ಥ ಆಯಿತು ನಾನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ನಾನು ಟ್ರೈನ್ನಲ್ಲಿ ಪ್ರವಾಸ ಮಾಡ್ತೇನೆ. ಯಾವಾಗಲೂ ಟ್ರೈನ್ನಲ್ಲಿ ಬರುವಾಗ 2 ಫ್ಯಾಮಿಲಿ ಇದ್ದರು ನನ್ನ ಒಟ್ಟಿಗೆ. ಅಲ್ಲಿ ಇಬ್ಬರು ಫ್ಯಾಮಿಲಿಯಲ್ಲಿ ಇಬ್ಬರಿಗೆ ಗಂಡ ಹೆಂಡತಿಗೆ ಇಬ್ಬರಿಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆವಾಗ ಒಂದು ಫ್ಯಾಮಿಲಿಯ ಮಕ್ಕಳು ಮತ್ತು ಗಂಡ ಹೆಂಡತಿ 4 ಜನ ಮೊಬೈಲ್ನಲ್ಲಿ ಆಟ ಆಡ್ತಾಯಿದ್ರು. ಗೊತ್ತಾಯ್ತಾ? ಮತ್ತೊಂದು 4 ಜನರು ಒಂದು ಫ್ಯಾಮಿಲಿಯ ಪುಸ್ತಕವನ್ನು ಹಿಡ್ಕೊಂಡು ಓದ್ತಾಯಿದ್ರು. ಇದು ಮೊಬೈಲ್ ಆಟ ಆಡುವ ಒಂದು ಮಹಿಳೆಗೆ ಕುತೂಹಲ ಶುರುವಾಯಿತು. ಈ ಮಕ್ಕಳು ಕೂಡ ತಂದೆ ತಾಯಿ ಓದ್ತಾ ಇದ್ದಾರೆ, ಈ ಮಕ್ಕಳು ಕೂಡ ಆ ಅಭ್ಯಾಸವನ್ನು ಹೊಂದಿದ್ದಾರೆ, ಅದು ಹೇಗೆ ಅಂತ. ಆವಾಗ ಅವಳು ಹೇಳ್ತಾಳೆ, ಮಕ್ಕಳು ನೋಡಿ ಕಲಿತಾರೆ. ನಾವಿಬ್ಬರು ಓದ್ತಾ ಇದ್ದೇವೆ,
ಆದ್ದರಿಂದ ಮಕ್ಕಳು ಕೂಡ ಅದರ ಒಂದು ರುಚಿ ಅದಕ್ಕೆ ಬಂತು. ನಾವು ಮಾರ್ಗದರ್ಶನ ನೀಡಬೇಕು, ನಾವು ಪ್ರೇರಣೆಗೆ ಕೊಡಬೇಕು ಮಕ್ಕಳಿಗೆ, ಆವಾಗ ಅವ್ರು ಮಾಡ್ತಾರೆ. ಗೊತ್ತಾಯ್ತಲ್ಲ. ಇವಾಗ ನಾನು ಮೊನ್ನೆ ಅಂದರೆ ಒಂದು 4 ತಿಂಗಳ ಹಿಂದೆ ಮಂಗಲಂ ಬಿರ್ಲನ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ವಿಚಿತ್ರ ಘಟನೆ ಬಂತು ನನಗೆ ನೋಡಲಿಕ್ಕೆ. ಮಂಗಲಂ ಬಿರ್ಲನ ಮನೆಯಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ, ಒಂದು ಮನೆಯಲ್ಲಿ 25-30 ಜನರು ಇದ್ದಾರೆ. ಗೊತ್ತಾಯ್ತು. ಆದರೆ ಅಲ್ಲಿ ಆ ಮನೆಯಲ್ಲಿ ಒಂದು ರೂಲ್ ಇದೆ, ಮನೆ ಒಳಗೆ ಬಂದರೆ ಕೂಡಲೇ ಎಲ್ಲ ಮೊಬೈಲ್ ಅವರ ತಾಯಿ ಹತ್ರ ಡಿಪಾಸಿಟ್ ಮಾಡಬೇಕು. ಗೊತ್ತಾಯ್ತಾ? ಯಾಕಂದ್ರೆ ಮನೆಯಲ್ಲಿ ಬಂದ ನಂತರ ಮೊಬೈಲ್ನ ಬಳಕೆ ಇಲ್ಲ. ಏನಿದ್ರೂ ಪ್ರೀತಿ ವಿಶ್ವಾಸ ಸಂಬಂಧದ ಇದೆ. ನಾವು ಇವಾಗ ಹೇಗೆ ನಿಮ್ಗೆ ಅನುಭವ ಬಂದಿರ್ಬೋದು, ಮೊದಲು ಯಾರನ್ನಾದರೂ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಗಾಡಿಯಲ್ಲಿ ಕೂರಿಸ್ಬೇಕಾದ್ರೆ ನಮಗೆ ಕಣ್ಣೀರು ಬರ್ತಿತ್ತು ಅಲ್ವಾ? ನಮ್ಮ ಸಂಬಂಧಿಕರು ಯಾರೇ ಆಗಲಿ ಹೋಗುವಾಗ ನಮಗೆ ಕಣ್ಣೀರು ಬರ್ತಿತ್ತು. ಈಗ ಸ್ಮಶಾನದಲ್ಲಿ ಕೂಡ ಕಣ್ಣೀರು ಬರುವುದಿಲ್ಲ. ಈ ಮಾತೆಯವರಿಗೆ ಗೊತ್ತುಂಟು, ಶಿಶುಗೆ ಜನ್ಮ ಕೊಡಬೇಕಾದ್ರೆ ಪ್ರಸವ ವೇದನೆ ಅಂತ ಇತ್ತು. ಮೊದಲು ಈ ಸಿಜೇರಿಯನ್ ಕಲ್ಚರ್ ಇರಲಿಲ್ಲ. ಈಗ ಆ ಹೆಣ್ಣು ಮಕ್ಕಳು ಅಳೋದು ಬಿಡಿ, ಇವಾಗ ಸ್ವಲ್ಪ ಇದಾದರೂ ಕೂಡಲೇ ಡಾಕ್ಟ್ರು ಸಿಜೇರಿಯನ್ ಮಾಡಿ ಅದನ್ನು ಇದು ಮಾಡ್ತಾರೆ. ಅಂದರೆ ಗೊತ್ತಾಯ್ತಾ? ಇವನ್ ಸಾಯಬೇಕಾದ್ರೂ ವೆಂಟಿಲೇಟರ್. ಅಂದರೆ ಯಾರೂ ಕಷ್ಟಪಡಲಿಕ್ಕೆ ತಯಾರಿಲ್ಲ. ನಾನು ಇದೆಲ್ಲ ನಿಮ್ಮ ಅನುಭವದ ಮಾತುಗಳೇ, ನಿಮಗೆಲ್ಲ ಅನುಭವ ಇದೆ. ಅನುಭವ ಇಲ್ಲದೇ ಇದ್ದರೂ ಅನುಭವ ಆಗ್ಬೋದು ಅಲ್ವಾ? ಇವತ್ತಿನ ದಿವಸ ಅನಂತ ಚತುರ್ದಶಿ, ಹಾಗೆ ಹರಿದಾಸ್ ಠಾಕೂರ್ನ ತಿರೋಭಾವ ದಿವಸ. ನೀವೆಲ್ಲ ನಾವು ಡೈಲಿ ಯಾವಾಗಲೂ ಜೈಕಾರ ಹಾಕುವಾಗ ಹೇಳ್ತೇವೆ, ಹರಿದಾಸ್ ಠಾಕೂರ್ ಕಿ, ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ ಅಂತ. ನಾಮದ ಮಹಿಮೆಯನ್ನು ಏನು ಅಂಥೇಳಿ ಅವರು ನಾಮದ ಆಚಾರ್ಯವೇ ಆಗಿಬಿಟ್ರು. ಅವರು ನಾವು ಬರ್ತಾ ಇರುವಾಗ ಟ್ರೈನ್ನಲ್ಲಿ, ಈಗ ದೇವಸ್ಥಾನದಿಂದ ತುರುಕರ ಕೇರಿಯಿಂದ ನಾವು ಬರಬೇಕಾಗಿ ಬಂತು. ನಾನು ನೋಡ್ತಾ ಇದ್ದೆ, ಎಲ್ಲ ತುರುಕರು ಅಂದರೆ ಮುಸಲ್ಮಾನರು ಅವರವರ ಇದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಏನೇ ಇರಲಿ, ಆವಾಗ ನನಗೆ ಒಂದು ಇಲ್ಲ, ತೊಂದರೆ ಇಲ್ಲ, ಚಿಕ್ಕ ಮಗುಕ್ಕೆ ಅದು ಒಳ್ಳೆ ಮ್ಯೂಸಿಕ್ ಹೇಳ್ತಾ ಇದೆ, ಇಲ್ಲೇ ಕೂತ್ಕೊಳ್ಳಿ. ಹರಿದಾಸ್ ಠಾಕೂರ್ ಅವರು ನಾಮದ ಆಚಾರ್ಯರೇ ಆಗಿಬಿಟ್ರು. ಮುಸ್ಲಿಂ ಮನದಲ್ಲಿ ಹುಟ್ಟಿದರೂ ಕೂಡ ಹೇಗೆ ನಾನು ಯಾವಾಗಲೂ ಹೇಳ್ತೇನೆ, ಈ ಪ್ರಹ್ಲಾದ ರಾಕ್ಷಸ ಯೋನಿಯಲ್ಲಿಯೂ ಕೂಡ ನಾಮದ ಮಹಿಮೆಯಿಂದ ಪ್ರಹ್ಲಾದ ಹುಟ್ಟಿದ. ಗೊತ್ತಾಯ್ತಾ?
ನಿಮಗೆ ಗೊತ್ತುಂಟು, ಎಷ್ಟು ಜನರು ರತ್ನಾಕರನ ಹೆಸರು ಕೇಳಿದ್ದೀರ? ರತ್ನಾಕರ ಕೇಳಲಿಲ್ಲ? ಭಾಳ ಆಶ್ಚರ್ಯ ಆಗ್ತಾಯಿದೆ ನನಗೆ. ರತ್ನಾಕರ ಬೇರೆ ಯಾರೂ ಅಲ್ಲ, ಅವನೇ ನಾರದ ಮುನಿಯ ಕೃಪೆಯ ಮೇಲೆ ರಾಮ ಅಂತ ಹೇಳಲಿಕ್ಕೆ ಬಾರದೆ ಅವನು ಮರ ಅಂಥೇಳಿ ನಂತರ ನಾಮದ ಮಹಿಮೆಯಿಂದ ಅವನೇ ರತ್ನಾಕರನು ವಾಲ್ಮೀಕಿಯಾದ. ಅವನೇ ರಾಮಾಯಣವನ್ನು ಬರೆದ. ಮೊಟ್ಟ ಮೊದಲ ರಾಮಾಯಣ ವಾಲ್ಮೀಕಿ ರಾಮಾಯಣ. ನೀವು ಇದರಿಂದ ಅದೇ ರೀತಿಯಲ್ಲಿ ನಾಮದ ಮಹಿಮೆ ನೋಡಬೇಕಾದ್ರೆ ಅಜಮೇಳ ಎಲ್ಲ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ರೂಲನ್ನು ಬ್ರೇಕ್ ಮಾಡಿದರೂ ಕೂಡ ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಹೇಳಿದಗೋಸ್ಕರ ಅವನಿಗೆ ಯಮದೂತರು ಬಂದಿದ್ದರು. ಆ ನಾರಾಯಣ ಅಂತ ಹೇಳಿದ್ರಿಗೋಸ್ಕರ ಯಮದೂತರು ಬಿಟ್ಟು ಹೋದರು ಅವನನ್ನು. ವಿಷ್ಣು ದೂತರು ಬಂದರು ಅವರನ್ನು ತಗೊಂಡು ಹೋಗ್ಲಿಕ್ಕೆ. ಅದೇ ರೀತಿಯಲ್ಲಿ ಚರಮ ಅವಸ್ಥೆಯಲ್ಲಿ ಇದ್ದ ಬಿಲ್ವಮಂಗಲ್ ಠಾಕೂರ್ ಅವರ ವಿಚಾರದಲ್ಲಿಯೂ ಅದೇ ರೀತಿ ನಡೀತದೆ. ಅದೇ ರೀತಿಯಲ್ಲಿ ತುಳಸಿದಾಸರ ಹೆಸರು ಕೇಳಿರ್ಬೋದು ನೀವು. ರಾಮಚರಿತ ಮಾನಸ್ ಅವರ ಗುರು ಯಾರು ಗೊತ್ತಾ? ಅವರ ಮೊದಲ ಗುರು ಅವಳ ಹೆಂಡತಿ ರತ್ನ. ಅವರು ಹೆಂಡತಿಯನ್ನು ತವರು ಮನೆಗೆ ಕಳಿಸ್ತಾ ಇರಲಿಲ್ಲ, ಅಷ್ಟು ಒಂದು ಮೋಹ ಅವಳ ಮೇಲೆ ಇತ್ತು. ಆದರೆ ಅವರ ತಂದೆ ಮತ್ತು ತಾಯಿ ಮತ್ತು ಅವರ ತಮ್ಮ ಬಂದು ಆಗ್ರಹ ಮಾಡಿ ಒಂದು ದಿವಸ ತವರು ಮನೆಗೆ ಕರ್ಕೊಂಡು ಹೋದರು. ಆಗ ಈ ತುಳಸಿದಾಸ ಮಳೆಯಲ್ಲಿ ಗಂಗೆಯನ್ನು ಮಳೆಯ ನೀರಿನಲ್ಲಿ ಇದು ಮಾಡಿ ರತ್ನನ ಮನೆಗೆ ಹೋಗಿ ಆವಾಗ ರತ್ನ ಹೇಳಿದ್ದು ಒಂದೇ ಒಂದು ವಾಕ್ಯ, ಎಷ್ಟು ನನ್ನ ಮೇಲೆ ನಿನಗೆ ಮೋಹ ಇದೆಯೋ ಅದೇ ಮೋಹವನ್ನು ದೇವರ ಹತ್ರ ತೋರಿಸಿದರೆ ನಿನ್ನ ಕಲ್ಯಾಣ ಆಗ್ತದೆ ಅಂತ. ನಾವು ಯಾವಾಗಲೂ ಕನ್ನಡದಲ್ಲಿ ಹೇಳ್ತೇವೆ, ಚಿಂತೆ ಮತ್ತು ಚಿತೆಗೆ ಏನು ಎರಡು ಒಂದೇ. ಚಿಂತೆ ಮತ್ತು ಚಿತೆ. ನಾವು ಪುಕ್ಷತೆಯಾಗಿ ಅಂದರೆ ಚಿಂತೆ ಮಾಡ್ತಾ ಇರ್ತೇವೆ. ಅಂದರೆ ಅದು ಮನಸ್ಸಿನ ಫ್ಯಾಕ್ಟ್ರಿಯಲ್ಲಿ ತಯಾರಾದದ್ದು. ಮನಸ್ಸಿನ ಫ್ಯಾಕ್ಟ್ರಿಯಲ್ಲಿ ಆ ಚಿಂತೆ. ಹಿಂದಿಯಲ್ಲಿ ಒಂದು ಹೇಳ್ತಾರೆ, ಚಿಂತಾ ಕರೆ ಮಿಲೆ ಬೀಮಾರಿ. ಅಂದರೆ ಚಿಂತೆಯನ್ನು ಮಾಡಿದರೆ ರೋಗಗಳು ಬರ್ತವೆ, ಆದರೆ ಚಿಂತನೆ ಮಾಡಿದರೆ ಮಿಲೆ ಬಾಕೆ ಬಿಹಾರಿ. ಚಿಂತಾ ಕರೆ ಮಿಲೆ ಬೀಮಾರಿ, ಚಿಂತನ್ ಕರೆ ತೋ ಮಿಲೆ ಬಾಕೆ ಬಿಹಾರಿ. ಹಾಗೆ ವೃಂದಾವನದಲ್ಲಿ ಒಂದು ಮಾತು ಹೇಳೆ, ಭೂತ ಯಾರಿಗಾದರೂ ತಾಗಿದರೆ ಭೂತವನ್ನು ಬಿಡಿಸ್ಕೊಳ್ಬೋದು, ಆದರೆ ನಂದ ಮಹಾರಾಜರ ಮಗ ನಂದ ಕಾ ಪೂತ್ भूत लगे तो छुड़ा सकता है, मगर नंद का पूत पकड़े
तो कोई नहीं छुड़ा सकता. ಗೊತ್ತಾಯ್ತಾ? ಕೃಷ್ಣ ಯಾವಾಗ ನಿಮ್ಮನ್ನು ಅವನ ಗ್ರಿಪ್ಪಿಗೆ ಬಂದ ನಂತರ ಕೃಷ್ಣ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ಯಾವೇ ಪರಿಸ್ಥಿತಿ ಆದರೂ. ಹಾಗಾಗಿ ನಾವು ಕೃಷ್ಣನ ಇದರ ಹತ್ರ ಸುರಕ್ಷಿತ ಆಗಿರುವುದು ಭಾಳ ಉತ್ತಮ ಅಲ್ವಾ? ಹಾಂ, ನಮಗೆ ಎಷ್ಟು ಜನ ದೇವರ ಹತ್ರ ಮಾತಾಡ್ತೀರ? ಯಾಕಂದರೆ ಪರೀಕ್ಷಿತ್ ಮಹಾರಾಜರು ಒಂದು ಮಾತು ಹೇಳ್ತಾರೆ, ಏನಂದರೆ ನಾನು ಶಾಪಕ್ಕೆ ಹೆದರುವುದಿಲ್ಲ, ಆದರೆ ಪಾಪಕ್ಕೆ ಹೆದರುತ್ತೇನೆ ಅಂತ. ಯಾಕಂದರೆ ಶಾಪ ಅಂಥೇಳಿದ್ರೆ ಈ ದೇಹಕ್ಕೆ ಮಾತ್ರ, ಆದರೆ ಪಾಪ ಮಾಡಿದರೆ ಅದು ಮತ್ತೊಂದು ಜನ್ಮಕ್ಕೆ ಅದು ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ನಾವು ಹೇಳ್ತೇವೆ ಪ್ರಾರಬ್ಧ ಕರ್ಮ ಅಂತ. ನಾವೆಲ್ಲ ನಮಗೆ ಯಾವುದು ಸರಿ ಹೋಗದೇ ಇದ್ದಾವಾಗ ಇದು ನಾನು ಏನು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೇನೋ ಅದನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳ್ತೇವೆ ಅಲ್ವಾ? ನೀವೆಲ್ಲ ಅನುಭವ ಮಾಡಿರ್ತೀರ. ಆದ್ದರಿಂದ ನೀವು ಒಂದು ಅಭ್ಯಾಸ ಮಾಡಿಕೊಳ್ಳಿ. ಇವತ್ತಿನ ದಿವಸದಿಂದ ನಾಮಾಚಾರ್ಯ ಹರಿದಾಸ್ ಠಾಕೂರರ ತಿರೋಭಾವ ಹಾಗೂ ಅನಂತ ಚತುರ್ದಶಿಯಿಂದ ನೀವು ನಿಮ್ಮ ಹತ್ರ ನಾನು 2 ವಿಚಾರವನ್ನು ಬೇಡ್ತಾ ಇದ್ದೇನೆ. ಒಂದು, ದೇವರ ಹತ್ರ ಮಾತಾಡುವ ಒಂದು ಕಲೆಯನ್ನು ತಿಳ್ಕೊಳ್ಳಿ. ನೀವು ಏನೇನು ಮಾಡ್ತಿರೋ ದಿವಸ ನಿಮ್ಮ ಪ್ರತಿಯೊಂದು ಘಟನೆಯನ್ನು ದೇವರ ಹತ್ರ ದೇವರಿಗೆ ಅರ್ಪಣೆ ಮಾಡಿ. ಮತ್ತು ಅದನ್ನು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ನಿಮಗೆ ಕರ್ಮ ಬಂಧನ ಇರುವುದಿಲ್ಲ, ಅದು ಸೇವೆ ಆಗ್ತದೆ. ಅಂದರೆ ಪ್ರತಿಯೊಂದು ಮತ್ತೆ ದೇವರ ಹತ್ರ ಹೇಳಿ, ಇವತ್ತು ಮಾಡಿದ ತಪ್ಪನ್ನು ನಾನು ಮುಂದುವರಿಸುವುದಿಲ್ಲ ಅಂತ. ಯಾರೂ ಪರ್ಫೆಕ್ಟ್ ಇಲ್ಲ, ತಪ್ಪು ಮಾಡ್ತೇವೆ. ಮನುಷ್ಯನ ಸ್ವಾಭಾವಿಕ ತಪ್ಪು ಮಾಡುವುದು. ತಪ್ಪನ್ನು ಮಾಡಿದ್ದನ್ನು ಮುಚ್ಚುವುದಕ್ಕಿಂತ ಅದನ್ನು ತಿದ್ದುವುದು ಮನುಷ್ಯರ ಒಂದು ದೊಡ್ಡ ಗುಣ. ಅಂದರೆ ಅಲ್ವಾ? ಆದ್ದರಿಂದ ನೀವೆಲ್ಲ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಬ್ಯಾಂಗ್ಳೂರಿನಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ. ಈ ವಿಜಯನಗರದಲ್ಲಿ ಲಕ್ಷಗಟ್ಟಲೆ ಜನರಿದ್ದಾರೆ. ಆದರೆ ನೀವು ಎಷ್ಟು ಭಾಗ್ಯವಂತರು ಅಂತ ನೀವು ಆಲೋಚನೆ ಮಾಡಿ ಕುಂತು ಒಂದು ಸಲ. ಈ ಹರಿಕಥೆಯನ್ನು ಕೇಳಲಿಕ್ಕೆ ನೀವು ಎಷ್ಟು ಜನ ಇದ್ದೀರಾ ಇಲ್ಲಿ? ಅಂದರೆ ನಿಮ್ಮ ಭಾಗ್ಯ ಎಷ್ಟು ದೊಡ್ಡದು ಅಂದರೆ, ಕೃಷ್ಣ ಒಂದು ಸಲ ನಾರದರಿಗೆ ಹೇಳ್ತಾರೆ ನಾನು ಎಲ್ಲಿರ್ತೇನೆ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನಾರದರು ಕೇಳ್ತಾರೆ ನೀನು ಎಲ್ಲಿರ್ತೀಯ ಕಲಿಯುಗದಲ್ಲಿ ಅಂತ. ಆವಾಗ ಅವ್ರು ಹೇಳ್ತಾರೆ ನಾಹಂ ವಸಾಮಿ ವೈಕುಂಠೆ ನಚ ಯೋಗಿನ ಹೃದಯ ಯತ್ರ ಭಕ್ತ ಮದಗಾಯಂತಿ ತತ್ರ ಶಿಷ್ಟಾಮಿ ನಾರದ. ಎಲ್ಲಿ ನನ್ನ ಭಕ್ತರು ನನ್ನ ಸಂಕೀರ್ತನೆ ಮಾಡ್ತಾರೋ, ಎಲ್ಲಿ ಹರಿಕಥೆ ನಡೀತಾ ಇದೆಯೋ ಅಲ್ಲಿ ನಾನು ಇರ್ತೇನೆ ಅಂತ. ಈ ಹರಿಕಥೆ ಎಲ್ಲಿ ನಡೀತದೆ
ಅಲ್ಲಿ ಒಂದು ನಾರದರು ಮತ್ತು ಹನುಮಾನ್ ಅಂದರೆ ಅವರ ಚಿರಂಜೀವಿಗಳು, ಮತ್ತು ದೇವರು, ಮತ್ತು ಇಲ್ಲಿ ಅಡ್ರೆಸ್ ರೂಪರಾಗಿ ನಮ್ಮ ಎಲ್ಲ ಪರಂಪರೆಯ ಆಚಾರ್ಯರು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರು ಸಾಮಾನ್ಯ ಜನರಿಗೆ ನೋಡಲಿಕ್ಕೆ ಆಗೋದಿಲ್ಲ, ಆದರೆ ಅವರು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ನಮ್ಮನ್ನು ಅವರ ಉಪಸ್ಥಿತಿಯಿಂದ ನಾವು ನಮ್ಮ ಒಂದು ನಮ್ಮನ್ನು ತಿದ್ದಿಸ್ತಾರೆ ಅವರು. ನಾನು ಒಂದು ವಿಷಯ ಕೇಳಲ್ಲ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಎಷ್ಟು ಜನರು ತಾಯಿಯ ಹಾಲನ್ನು ಕುಡಿದವರು? ಹರೇ ಕೃಷ್ಣ. ತಾಯಿ ಮಕ್ಕಳಿಗೆ ಹಾಲು ಕುಡಿಸ್ತಾರೆ, ಆದರೆ ಯಾರಿಗೆ ಜ್ಞಾಪಕ ಉಂಟು ಆ ಹಾಲಿನ ರುಚಿ ಏನು, ಎಷ್ಟು ದಪ್ಪ ಇತ್ತು, ಎಷ್ಟು ತೆಳ್ಳಗಿತ್ತು, ಯಾರೂ ಕಲ್ಪನೆ ಮಾಡಿ ಯಾರಾದ್ರೂ ಅನುಭವ ಇದೆಯಾ ತಾಯಿಯ ಹಾಲಿನ ರುಚಿ? ನನಗಂತೂ ಇಲ್ಲ. ನಾನು ಆ ತಾಯಿ ಹಾಲು ಕುಡಿದಿದ್ದೇನೆ. ನಾನು ಕನ್ನಡದಲ್ಲಿ ಹೇಳ್ತಾರೆ, ನೀನು ತಾಯಿ ಹಾಲು ಕುಡಿದ್ರೆ ಮುಂದೆ ಬಾ ಅಂತ, ಅಲ್ವಾ? ಇದು ಯಾಕೆ ನೆನಪಿರುವುದಿಲ್ಲ ಅಂತ ಹೇಳೋದಾದರೆ, ಗೀತೆಯಲ್ಲಿ ಒಂದು ಮಾತಿದೆ, ಮತ್ತಿ ಸ್ಮೃತಿ ಜ್ಞಾನ ಅಪೋಹನಂಚ. ದೇವರು ನಮಗೆ ರಿಮೆಂಬರೆನ್ಸ್ ಆ್ಯಂಡ್ ಫಾರ್ಗೆಟ್ಫುಲ್ನೆಸ್ ಕಮ್ಸ್ ಫ್ರಾಮ್ ಮೀ ಅಂತ. ನಮಗೆ ಯಾವ ಸಮಯದಲ್ಲಿ ಯಾವುದು ಜ್ಞಾಪಕಕ್ಕೆ ಬರಬೇಕು, ಯಾವುದು ಬರಬಾರ್ದು ಅಂತ ಹೇಳುವುದು ಆ ದೇವರ ಕೃಪೆಯಿಂದ ಮಾತ್ರ ಸಾಧ್ಯ. ಅರ್ಥ ಆಯ್ತಾ? ಬೇರೆ ಏನು ವಿಷಯ ತಿಳ್ಕೊಳ್ಬೇಡಿ. ಮತ್ತು ಇದನ್ನೆಲ್ಲ ನಮ್ಮನ್ನು ತಿದ್ದಿದವರು ನಮ್ಮ ಗುರುಗಳು. ನಾವು ಕನ್ನಡದಲ್ಲಿ ಪುರಂದರದಾಸರು ಹೇಳ್ತಾರೆ, ಮತ್ತು ಎಲ್ಲ ಸಂತ ಜನರು ಹೇಳ್ತಾರೆ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ. ನಮಗೆ ಸದ್ಗತಿ ಬೇಕು ಅಂತ ಆದರೆ ಗುರುವಿನ ಗುಲಾಮನಾಗಬೇಕು. ಆದರೆ ಗುರುವಿನ ಗುಲಾಮನಾಗಬೇಕಾದ್ರೆ ನಮ್ಮ ಅಹಂಕಾರ ಬಿಡಬೇಕು. ಅಹಂಕಾರ ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ಗುರುಗಳ ಕೃಪೆ ನಮಗೆ ಬರುವುದಿಲ್ಲ. ಭಲೆ ಎಲ್ಲರೂ ಸೇವೆಯನ್ನು ಮಾಡ್ತಾರೆ. ಸೇವೆಯಲ್ಲಿ ಚಿಕ್ಕದು ದೊಡ್ಡದು ಅಂತಿಲ್ಲ, ಸೇವೆ. ಗುರುಗಳು ಅವರವರ ಕೆಪ್ಯಾಸಿಟಿಗೆ ಸರಿಯಾಗಿ ನಮಗೆ ಸೇವೆ ಕೊಡ್ತಾರೆ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಅದೇ ಅವರ ಪ್ರಸಾದ. ಯಾಕಂದರೆ ನಮ್ಮನ್ನು ತಿದ್ದುವವರು ನಮ್ಮ ಗುರುಗಳು. ಗುರುಗಳ ಕೃಪೆ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಗುರುಗಳ ಮಹಿಮೆಯನ್ನು ಯಾರಿಗೂ ಇವತ್ತಿನವರೆಗೂ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ತುಳಸಿದಾಸರು ಹೇಳ್ತಾರೆ, ಸಾರಿ ಧರ್ತಿ ಕೋ ಕಾಗಜ್ ಕरूं, लेखन करो वनराय,
सात समंदर की मसी करो ಗುರು ಗುಣ ಲಿಖಾನ ಜಾಯ್ ಅಂದರೆ ಕನ್ನಡದಲ್ಲಿ ರೂಪಾಂತರ ಮಾಡ್ತೇನೆ ನಾನು. ನಮ್ಮ ಪೃಥ್ವಿ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡ ಒಂದು ಪೇಪರನ್ನು ತಯಾರಿಸಿ, ಎಷ್ಟು ಮರಗಳಿದ್ದಾವೆ ಅದರಿಂದ ಪೆನ್ನನ್ನು ತಯಾರಿಸಿ, 7 ಸಮುದ್ರಗಳಿಂದ ಆ ನೀರಿನಿಂದ ಇಂಕನ್ನು ತಯಾರು ಮಾಡಿ ನೀವು ಗುಣ ಬರಿತಾ ಹೋದರೆ ಇದೆಲ್ಲ ಖಾಲಿ ಆಗ್ಬೋದು. ಆದರೆ ಗುರುಗಳ ಗುಣ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ. ಅಷ್ಟು ಅಗಾಧವಾದ ಗುರುಗಳ ಒಂದು ಮಹಿಮೆ. ಆದ್ದರಿಂದ ನಿಮಗೆಲ್ಲ ಕನ್ನಡಿಗರು, ನಿಮಗೆಲ್ಲ ಒಂದು ಸರ್ವಜ್ಞನ ಹೆಸರು ಕೇಳಿದ್ದೀರ. ಸರ್ವಜ್ಞ ಒಂದು ಪದ ಹೇಳಿದ್ದಾನೆ, ಏನು ಗೊತ್ತುಂಟಾ? ಸರ್ವಜ್ಞನೆಂಬವನು ಎಲ್ಲವನ್ನೂ ತಿಳಿದವನು. ಏನು? ಸರ್ವಜ್ಞನೆಂಬವನು ಎಲ್ಲವನ್ನೂ ತಿಳಿದವನು, ಒಬ್ಬರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಒಬ್ಬೊಬ್ಬರಂದರೆ ಒಂದೊಂದು ವಿಷಯ ಕಲಿತು ಅವನು ವಿದ್ಯೆಯ ಪರ್ವತವೇ ಆದ. ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಯೊಬ್ಬ ಭಕ್ತರಿಂದ ಒಂದೊಂದು ಗುಣವನ್ನು ಕಲಿತು ನಾವು ಅದ್ವಿತೀಯ ಭಕ್ತರಾಗ್ಬೋದು. ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದೊಂದು ಗುಣ ಇರ್ತದೆ, ವಿಲಕ್ಷಣ ಗುಣ. ಗೊತ್ತಾಯ್ತಾ? ಟಾಟಾ ಬಿರ್ಲಾನಿಗೆ ಏನು ಬುದ್ಧಿ ಮತ್ತು ಇದು ಕೊಟ್ಟಿದ್ದಾನೋ ಅದು ನಿಮಗೂ ಕೂಡ ಕೊಟ್ಟಿದ್ದಾನೆ. ಉಪಯೋಗಿಸುವ ಅರ್ಹತೆ ನಮ್ಮ ಹತ್ರ ಇಲ್ಲದೆ ಇರುವ ಕಾರಣ ಅದು ನಮಗೆ ಫಲಿತಕ್ಕೆ ಬರುವುದಿಲ್ಲ. ನಾನು ಮೊನ್ನೆ ಚೆಸ್ ಬೋರ್ಡಿನ ಎಕ್ಸಾಂಪಲ್ ಕೊಟ್ಟಿದ್ದೆ, ನಿಮಗೆ ನೆನಪಿರ್ಬೋದು. ಇವತ್ತು ನಾನು ನೀವೆಲ್ಲ ಕೇಳಿರ್ಬೋದು, ಗುಬ್ಬಚ್ಚಿ ಗೊತ್ತುಂಟಲ್ಲ, ಸ್ಪ್ಯಾರೋ, ಆ ಕಥೆ ಕೇಳಿದ್ದೀರಿ ನೀವು. ಆ ಗುಬ್ಬಚ್ಚಿ ಅಂದರೆ ಸ್ಪ್ಯಾರೋನ ಮೊಟ್ಟೆಯನ್ನು ಸಮುದ್ರ ರಾಜ ತಗೊಂಡು ಹೋಗ್ತಾನೆ. ಆ ಗುಬ್ಬಚ್ಚಿಗೆ ಬಹಳ ದುಃಖ ಆಗ್ತದೆ. ಅವಳು ದೃಢ ನಿಶ್ಚಯ ಮಾಡ್ತಾಳೆ, ಆ ತಾಯಿ, ಗುಬ್ಬಚ್ಚಿ ತಾಯಿ. ಅದಕ್ಕೆ ನೀವು ಹೇಳ್ತಾರೆ ಮರಾಠಿಯಲ್ಲಿ ಚೀವ್ ತಾಯಿ ಅಂತಾರೆ, ಇಲ್ಲಿ ಗುಬ್ಬಚ್ಚಿ ಅಂತಾರಲ್ಲ. ಅದು ಅದರ ಬೀಕ್ ಏನು ಹೇಳ್ತಾರೆ, ಕೊಕ್ಕು ಇಷ್ಟು ಚಿಕ್ಕದಿದೆ, ಭಾಳ ಚಿಕ್ಕದು. ಆ ಸಣ್ಣ ಕೊಕ್ಕಿನಿಂದ ಆ ಸಮುದ್ರದ ನೀರನ್ನು ಖಾಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ಲು ಅವಳು. ಆದರೆ ಎಲ್ಲ ಪಕ್ಷಿಗಳ ಸಮೂಹವನ್ನು ಮೊದಲು ಎಲ್ಲರೂ ಇದು ಏನು ನೀನು ಹುಚ್ಚಿಡಿದೆ, ನಿನ್ನ ಇಷ್ಟು ಸಣ್ಣ ಕೊಕ್ಕಿನಿಂದ ಸಮುದ್ರದ ನೀರು ಖಾಲಿ ಮಾಡಲಿಕ್ಕೆ ಸಾಧ್ಯನಾ ನಿನಗೆ ಅಂತ. ಆವಾಗ ಆ ಗುಬ್ಬಚ್ಚಿ ಏನು ಹೇಳ್ತದೆ, ನನಗೆ ಸಲಹೆ ಕೊಡಬೇಡಿ, ನನಗೆ ನಿಮಗೆ ಮನಸ್ಸಿದ್ರೆ ಸಹಾಯ ಮಾಡಿ ಅಂತ. ಸಲಹೆ ಅಂದರೆ ಅಡ್ವೈಸಸ್ ಆರ್ ಫ್ರೀ, ಅದಕ್ಕೇನು ಹಣ ಖರ್ಚು ಮಾಡಬೇಕಂತಿಲ್ಲ. ಆದರೆ ಸಹಾಯ ಮಾಡಲಿಕ್ಕೆ ದೊಡ್ಡ ಮನಸ್ಸು ಬೇಕು. ಹಿಂದಿಯಲ್ಲಿ ಹೇಳೋದಾದರೆ ಸಲಹಾ ಮತ್ ದೇವ್ ಸಾತ್ ದೇವ್. ಗೊತ್ತಾಯ್ತಾ? ಆಗ ಒಬ್ಬರೊಬ್ಬರು ಆ ಗುಬ್ಬಚ್ಚಿಗೆ ಹೆಲ್ಪ್ ಮಾಡಲಿಕ್ಕೆ ಇಡೀ ಕ್ರಮೇಣ ಎಲ್ಲ ಪಕ್ಷಿಗಳ ಸಮೂಹ ಬಿಟ್ಟು ಬೇರೆ ಪ್ರಾಣಿಗಳು ಕೂಡ ತಯಾರಾದರು ಹೆಲ್ಪ್ ಮಾಡಲಿಕ್ಕೆ. ಈ ವಿಷಯ ಗರುಡನಿಗೆ ಗೊತ್ತಾಯಿತು.
ಗರುಡನಿಗೆ ನಾರಾಯಣನಿಗೆ ಹೇಳಿದ್ರ, ದೇವರೇ, ನನ್ನ ಜಾತಿಯ ಒಬ್ಬ ಸಣ್ಣ ಗುಬ್ಬಚ್ಚಿ ಸಮುದ್ರದ ನೀರನ್ನು ಖಾಲಿ ಮಾಡಲಿಕ್ಕೆ ಇದು ಮಾಡ್ತಾ ಇದೆ, ಆದ್ದರಿಂದ ನಾನು ಕೂಡ ಅವಳಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ನೀವು ಬಂದರೆ ಭಾಳ ಒಳ್ಳೆಯದಾಗ್ತಿತ್ತು ಅಂತ. ಆವಾಗ ನಾರಾಯಣ ಗರುಡನ ಮೇಲೆ ಕುಂತು ಸಮುದ್ರ ತೀರಕ್ಕೆ ಬಂದು ಅವರ ಬಂದದ್ದನ್ನು ನೋಡಿ ಆ ಸಮುದ್ರದ ರಾಜ ಹೆದರಿ ಹೋದ. ತಾಬಿಟ್ಟು ಬಂದು ಅವರ ಮೊಟ್ಟೆಯನ್ನು ತಂದು ಆ ಗುಬ್ಬಚ್ಚಿಗೆ ಕೊಡ್ತಾನೆ ಸಮುದ್ರದ ರಾಜ. ಅಂದರೆ ಯಾವುದೊಂದು ಕಾರ್ಯವು ಚಿಕ್ಕದಾದರೂ ಅದು ಕ್ರಮೇಣ ದೊಡ್ಡದಾಗಿ ಪರಿವರ್ತನೆ ಆಗ್ತದೆ. ನಮ್ಮ ಪದ್ಮನಾಭ ನಾರಾಯಣ ಪ್ರಭುಗಳು ಈ ಒಂದು ವಿಜಯನಗರದಲ್ಲಿ ಸಣ್ಣದಾಗಿ ಇದನ್ನು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೀವೆಲ್ಲ ಅವರಿಗೆ ಸಹಾಯ ಮಾಡಿ ಈ ಸಮುದ್ರದ ನೀರನ್ನು ಖಾಲಿ ಮಾಡಿದ ಹಾಗೆ ನೀವೆಲ್ಲ ಈ ಎಲ್ಲರನ್ನು ಮಾಯೆಯ ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತೀರಿ ಅಂತ ನನಗೆ ಭರವಸೆ ಇದೆ. ಇದು ಅಂದರೆ ಕೆಲಸ ಚಿಕ್ಕದಾದರೂ, ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆಗಬೇಕಾದ್ರೆ ಇಂಥ ಕೆಲಸಗಳನ್ನೆಲ್ಲ ಮಾಡಬೇಕು. ಆವಾಗ ಸರಿ ಹೋಗ್ತದೆ. ನಾವು ಬೇರೆಯವರ ಎದುರಿಗೆ ಕೂಗುವುದಕ್ಕಿಂತ ದೇವರ ಹತ್ರ ಕೂಗುವುದು ಒಳ್ಳೆಯದು ಅಲ್ವಾ? ಎಲ್ಲ ದೇವರು ಕೊಡ್ತಾನೆ ಅಂತ ವಿಶ್ವಾಸ ಇದ್ದರೆ, ಅಂದರೆ ಮೊದಲು ನಮಗೆ ನಮ್ಮ ಮೇಲೆ ವಿಶ್ವಾಸ ಬೇಕು. ಹೇಗೆ ಆ ಗುಬ್ಬಚ್ಚಿಗೆ ಒಂದು ವಿಶ್ವಾಸ ಇತ್ತು, ನಾನು ಈ ಕೆಲಸವನ್ನು ಮಾಡ್ತೇನೆ ಅಂತ. ನೀವೆಲ್ಲರೂ ಪ್ರಭುಪಾದರ ಶಿಷ್ಯರಾಗಬೇಕಂತ ಅದಕ್ಕೆ ತಯಾರಿದ್ದೀರಾ? ಶಿಷ್ಯ ಅಂದ್ರೆ ಕೂಡಲೇ ಡಿಸೈಪಲ್ ಅಂತಾರೆ ಇಂಗ್ಲೀಷ್ನಲ್ಲಿ. ಆದರೆ ಶಿಷ್ಯ ಅಂತ ಡಿಸೈಪಲ್ ಆಗಬೇಕಾದ್ರೆ ಡಿಸೈಪಲ್ ಹತ್ರ ಎರಡು ವಸ್ತು ಬೇಕು. ಮೊದಲು ಒಂದು ಡಿಸಿಪ್ಲಿನ್ ಅಂದರೆ ಶಿಸ್ತು, ಮತ್ತು ನಿಯಮಬದ್ಧ ಜೀವನ. ಅದು ನಿರಂತರವಾಗಿ ಶಿಸ್ತು, ನಿಯಮಬದ್ಧ ಜೀವನ ನಿರಂತರವಾಗಿದ್ದರೆ ಮಾತ್ರ ಅಂಥವ್ರನ್ನು ಶಿಷ್ಯ ಅಂತ ಹೇಳ್ಬೋದು. ಆ ಶಿಷ್ಯತ್ವದಿಂದ ಏನಾಗ್ತದೆ? ಡಿಸಿಪ್ಲಿನ್ ಆಗ್ತೇವೆ ನಾವು, ಮತ್ತು ವಿ ಕ್ಯಾನ್ ಫುಲ್ಫಿಲ್ ದ ಡಿಸೈರ್. ಆ ಡಿಸೈರನ್ನು ಫುಲ್ಫಿಲ್ ಮಾಡಬೇಕಾದ್ರೆ, ಅಂದರೆ ಆಸೆಯನ್ನು ಪೂರ್ಣ ಮಾಡಬೇಕಾದ್ರೆ ನಮಗೆ ಒಂದು ಗುರಿ ಅಂತ ಇರಬೇಕು, ಡೆಸ್ಟಿನೇಷನ್. ಆ ಡೆಸ್ಟಿನೇಷನ್ ತಲುಪಬೇಕಾದ್ರೆ ಡಿಟರ್ಮಿನೇಷನ್ ಬೇಕು, ಅಂದರೆ ದೃಢ ನಿಶ್ಚಯ ಬೇಕು. ಡಿಸೈರ್, ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಸ್ಟಿನೇಷನ್, ಈ ರೀತಿ ನಾವು ಮುಂದೆ ಹೋದರೆ ನಾವು ಏನನ್ನೂ ಸಾಧಿಸ್ಬೋದು. ಪ್ರತಿಯೊಂದು ವಿಷಯವನ್ನು. ಅದಕ್ಕೆ ಭಾಳ ತ್ರಾಸ ಆಗೋದಿಲ್ಲ.
ಯಾಕಂದರೆ ನಾನು ಮೊನ್ನೆ ಹೇಳಿದೆ, ನಾನನ್ನು ರಿಪೀಟ್ ಮಾಡೋದಿಲ್ಲ. ಒಂದು ಸಲ ದೇವರು ಒಬ್ಬ ಮನುಷ್ಯನಿಗೆ ಭಾಳ ಅವ್ರಿಗೆ ಸಾಕ್ಷಾತ್ಕಾರ ಆಯಿತು. ಅವರು ಹೇಳಿದರು, ನಾನು ನಿನಗೂ ತೋರುವುದಿಲ್ಲ, ಯಾರಿಗೂ ತೋರುವುದಿಲ್ಲ, ಆದರೆ ನಿನ್ನೊಟ್ಟಿಗೆ ನಾನು ಯಾವಾಗಲೂ ಇದ್ದೇನೆ ಅಂತ. ನೀವು ಈ ಕಥೆ ಕೇಳಿರ್ಬೋದು. ನಾನು ಹೇಳಿದೆ ಎಲ್ಲಿ? ರೈಟ್, ಯಾತ್ರೆಯಲ್ಲಿ ಹೇಳಿದ್ದೆ ನಾನು. ಆ ಮನುಷ್ಯನಿಗೆ ಮಾರ್ನಿಂಗ್ ವಾಕ್ ಮಾಡಲಿಕ್ಕೆ ಆ ಸಮುದ್ರ ಬೀಚಿನಲ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾನೆ. ಆ ಮಾರ್ನಿಂಗ್ ವಾಕ್ ಮಾಡುವಾಗ ಆ ಮರಳಿನಲ್ಲಿ ದೇವರು ಹೇಳ್ತಾರೆ, ನೋಡು ನನ್ನ ಪಾದದ ಸೈಜ್ ದೊಡ್ಡದಿದೆ, ನಿನ್ನ ಪಾದದ ಸೈಜ್ ಚಿಕ್ಕದು, ನೋಡು ನಿನ್ನೊಟ್ಟಿಗೆ ನಾನು ಕೂಡ ನಡೀತಾ ಇದ್ದೇನೆ ಅಂತ. ಯಾವಾಗ ದೇವರು ಅವನೊಟ್ಟಿಗೆ ಮಾರ್ನಿಂಗ್ ವಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು, ಅವನಿಗೆ ದಿನದಿಂದ ದಿನಕ್ಕೆ ಅವನ ಕೀರ್ತಿ ಮತ್ತು ಐಶ್ವರ್ಯ ಎಲ್ಲ ಜಾಸ್ತಿ ಆಯಿತು. ಆವಾಗ ಅವನು ಭಾಳ ಹೆಮ್ಮೆಯಿಂದ ಎಲ್ಲ ಜನರು ಅವನ ಹತ್ರ ಬರ್ತಾಯಿದ್ರು. ಯಾಕಂದರೆ ಅವನ ಯಶಸ್ಸನ್ನು ಪಡೆದ ಒಬ್ಬ ವ್ಯಕ್ತಿ. ನಿಮಗೆ ಗೊತ್ತಿರ್ಬೋದು, ನೀರಿಲ್ಲದ ಬಾವಿ ಮತ್ತು ಹಣ ಇಲ್ಲದ ಕಿಸೆ ಇದ್ದರೆ ಯಾರೂ ಹತ್ರ ಬರೋದಿಲ್ಲ. ಬರ್ತಾರಾ? ಅದೇ ರೀತಿಯಲ್ಲಿ ನಿಮ್ಮ ಹತ್ರ ಹಣ ಇದ್ದರೆ ಎಲ್ಲರೂ ಬರ್ತಾರೆ. ಆದರೆ ಪರಿಸ್ಥಿತಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಹಗಲಾದರೂ ಕೂಡಲೇ ರಾತ್ರಿ ಆಗ್ತದೆ. ಆ ರಾತ್ರಿ ಆದ ನಂತರ ಅಂದರೆ ಸುಖ ಕಷ್ಟಗಳು ಎರಡು ಒಂದು ನಾಣ್ಯದ ಎರಡು ಮುಖಗಳು. ಯಾವಾಗ ನಾವು ಸುಖವನ್ನು ಅನುಭವಿಸ್ತೇವೋ ಹಾಗೆ ಕಷ್ಟವನ್ನು ಕೂಡ ಎದುರಿಸುವ ಶಕ್ತಿ ನಮ್ಮ ಹತ್ರ ಇರಬೇಕಾಗ್ತದೆ. ಕಷ್ಟ ಕೂಡ ಬರ್ತದೆ. ಆ ಕಷ್ಟ ಬರುವುದಕ್ಕೆ ಕಾರಣ ಎಲ್ಲಿವರೆಗೆ ನಿಮ್ಮ ಮೌಲ್ಯಗಳು ನಿಮ್ಮ ಹತ್ರ ಇದ್ದಾವೆ ಅಲ್ಲಿವರೆಗೆ ನಿಮಗೆ ಕಷ್ಟ ತೋರುವುದಿಲ್ಲ. ಅಂದರೆ ವ್ಯಾಲ್ಯೂ, ಫ್ರಮ್ ದ ವ್ಯಾಲ್ಯೂ ಯು ಕ್ಯಾನ್ ಗೆಟ್ ವ್ಯಾಲ್ಯೂಯೇಬಲ್ಸ್. ಬಟ್ ಈವನ್ ಇಫ್ ಯು ಲಾಸ್ಟ್ ದ ವ್ಯಾಲ್ಯೂಯೇಬಲ್ಸ್, because of the value you can regain again. ಸಾರಿ ಅಂದರೆ ಮೌಲ್ಯಗಳು ನಮ್ಮ ಹತ್ರ ಇದ್ದಾವಾಗ ನೀವು ಮೌಲ್ಯವರ್ಧನ ಸಾಮಾನುಗಳನ್ನು ಖರೀದಿ ಮಾಡ್ಬೋದು. ಒಂದು ಸಲ ಆ ಸಾಮಾನುಗಳು ಹೋದರೂ ಕೂಡ ನಿಮ್ಮ ಹತ್ರ ಮೌಲ್ಯ ಇದ್ದಿದ್ದರಿಂದ ಮತ್ತೆ ನೀವು ಅದನ್ನು ಖರೀದಿ ಮಾಡುವ ಕ್ಷಮತೆ ಅಂದರೆ ಸಾಮರ್ಥ್ಯ ನಿಮ್ಮ ಹತ್ರ ಇದೆ. ಗೊತ್ತಾಯ್ತಾ? ಮತ್ತು ಆ ಕಷ್ಟ ಬಂದಾವಾಗ ಒಬ್ಬೊಬ್ಬರೇ ಜಾರ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಏನಾಯಿತು ಅಂತ ಹೇಳಿದರೆ ಯಾರೂ ಅವನ ಹತ್ರ ಬರಲಿಕ್ಕೆ ತಯಾರಿರಲಿಲ್ಲ. ಮತ್ತು ಅವನು ಮಾರ್ನಿಂಗ್ ವಾಕ್ನಲ್ಲಿ ಸೈಡ್ನಲ್ಲಿ ನೋಡ್ತಾನೆ, ದೇವರ ಪಾದಗಳು ಕೂಡ ಅವನಿಗೆ ತೋರಲಿಲ್ಲ. ಆವಾಗ ಅವನಿಗೆ ಭಾಳ ಬೇಸರ ಆಯಿತು. ಅವನು ಹೇಳ್ತಾನೆ, ದೇವರೇ, ಇಂಥ ಸಮಯದಲ್ಲಿ ನೀವು ನನ್ನನ್ನು ಬಿಟ್ಟು ಹೋದ್ರಿ ಅಂತ. ಭಾಳ ಅಳ್ತಾ ಇರ್ತಾನೆ ಮಾರ್ನಿಂಗ್ ವಾಕ್ ಮಾಡ್ತಾ ಇರುವಾಗ. ಅವನ ಅಳು ದೇವರು ಕೇಳಿಸ್ಕೊಂಡ್ರು. ಆವಾಗ ದೇವರು ಹೇಳ್ತಾರೆ, ನೋಡು, ನಿನ್ನನ್ನು ನಾನು ಎತ್ತಿಕೊಂಡು ನನ್ನ ಹೆಗಲ ಮೇಲೆ ಇಟ್ಕೊಂಡಿದ್ದೇನೆ, ಆದ್ದರಿಂದ ನಿನ್ನ ಪಾದಗಳು ತೋರುವುದಿಲ್ಲ. ಇದು ನೋಡು, ನನ್ನದ್ದೇ ಪಾದ, ದೊಡ್ಡ ಪಾದ, ಇದು ಎಲ್ಲ ನನ್ನದೇ ಅಂತ. ಭಗವಂತ ಯಾವಾಗ ನಾವು ಕಷ್ಟದಲ್ಲಿ ಇರ್ತೇವೋ ಆವಾಗ ನಮ್ಮನ್ನು ಎತ್ತಿಕೊಂಡು, ಭಕ್ತರನ್ನು ಎತ್ತಿಕೊಂಡು ಅವರು ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ಈ ಒಂದು ಜ್ಞಾನ ಬಂದ ನಂತರ ಅದೇ ಮನುಷ್ಯ
ಅವನಿಗೆ ದಿವಸದಿಂದ ದಿನಕ್ಕೆ ವಾಪಸ್ ಅಭಿವೃದ್ಧಿ ಆಗಲಿಕ್ಕೆ ಶುರುವಾಯಿತು. ಗೊತ್ತಾಯ್ತಲ್ಲ. ಆದ್ದರಿಂದ ದೇವರ ಹತ್ರ ನಾನು ಅಂದರೆ ನಮ್ಮ ಗುರುಗಳ ಹತ್ರ, ಪ್ರಭುಪಾದರ ಹತ್ರ, ಇಸ್ಕಾನ್ನಿನ ಪ್ರಸ್ತುತ ಆಚಾರ್ಯರ ಹತ್ರ, ನನ್ನ ಪ್ರೀತಿಯ ರಾಧಾ ಮದನ್ ಮೋಹನ್ ಹತ್ರ ಪ್ರಾರ್ಥನೆ ಮಾಡ್ತೇನೆ. ದೇವರ ಕೃಪಾದೃಷ್ಟಿ ನಿಮಗೆ ಎಲ್ಲರಿಗೂ ಇರಲಿ. ಮತ್ತು ನೀವೆಲ್ಲರೂ ಕೂಡ ದೇವರಿಗೆ ಹತ್ತಿರದವರಾಗಲಿ ಅಂತ ಇದಕ್ಕೋಸ್ಕರ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲರಿಗೋಸ್ಕರ. ನೀವು ಯಾವಾಗಲೂ ಹರಿನಾಮವನ್ನು ತೆಗೆದುಕೊಳ್ಳಿ. ನಾವು ಪುರಂದರದಾಸರು ಒಂದು ಭಜನೆ ಹೇಳಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠ್ಠಲನಾಮ ತುಪ್ಪ ಬೆರೆಸಿ ಬಾಯಿ ಚಪ್ಪರಿಸಿರು ಅಂತ. ಹಾಗೆ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ನಮಗೆ ಹರಿನಾಮ ಸಿಕ್ಕಿದೆ. ಹರಿನಾಮದ ರುಚಿ ನಮಗೆ ತಾಗಿದೆ. ಅದರಿಂದ ನಮ್ಮ ಬಾಯಿಯಲ್ಲಿ ಸದಾ ಹರಿನಾಮ ಇರಲಿ. ಇವತ್ತು ಹರಿದಾಸ್ ಠಾಕೂರ್ರ ಶಿರೋಭಾವ ತಿಥಿಯಿಂದ ಅವರ ಕೃಪೆ, ನಾಮಾಚಾರ್ಯರಾದ ಅವರಿಂದ ನಮ್ಮ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಅವರ ಕೃಪೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದೆಯಾ? ಎಸ್. ಅದೇ ಹೇಳಲಿಕ್ಕೆ ಹೋದರೆ 1 ತಿಂಗಳು ತಾಗ್ತದೆ. ಭಾಗವತ ಸಪ್ತಾಹ ಅಂತ ಮಾಡ್ತಾರೆ. ಪರೀಕ್ಷಿತ ಮಹಾರಾಜರು 7 ದಿವಸ 7 ರಾತ್ರಿ ಭಾಗವತವನ್ನು ಕೇಳಿದರು. ಆದರೆ ಇಲ್ಲಿ 2-3 ಗಂಟೆ ನೀವು ಬಂದು ಕುಂತಿದ್ದೀರಾ. ನನಗೆ ಗೊತ್ತಿಲ್ಲ, ಇಲ್ಲಿ ಯಾರಾದರೂ ಟಿ ವಿ ಸೀರಿಯಲ್ ನೋಡುವ ಮಹಿಳೆಯರಿದ್ದರೆ ನಿಮ್ಮ ಎಷ್ಟು ಟಿ ವಿ ಸೀರಿಯಲ್ ಎಪಿಸೋಡ್ ಫಾರ್ವರ್ಡ್ ಆಯಿತು ಎಂದು ಒಂದು 2-3 ಗಂಟೆಯಲ್ಲಿ ಅಂತ ಒಂದು ಕಲ್ಪನೆ ಮಾಡಿ. ಆದರೆ ಇಲ್ಲಿ ಬಂದು ನೀವು ಹರಿಕಥೆಯನ್ನು ಕೇಳುವ ಒಂದು ಶಕ್ತಿ ಮತ್ತು ತಾಳ್ಮೆ ನಿಮ್ಮ ಹತ್ರ ಇದೆ. ಅದಕ್ಕೆ ಧನ್ಯವಾದಗಳು. ಮತ್ತು ನನ್ನ ಮೊದಲ ಹೇಗೆ ನಾನು ಇಸ್ಕಾನ್ಗೆ ಸೇರಿದೆ ಅಂತ. ನಾನು ಸೇರುವಾಗ ನನ್ನ ವರ್ಷ ಆವಾಗ 20 ವರ್ಷದಲ್ಲಿ ನಾನು ನನ್ನ ಕಾಲೇಜ್ ಆಗಿ ನಾನು ಕೆಲಸದಲ್ಲಿದ್ದೆ. ಆದರೆ ಕ್ರಾಸ್ ಮೈದಾನ್ ಪಂಡಾಲ್ನ ಒಂದು ನೀವು ಪ್ರಭುಪಾದರ ಲೀಲಾಮೃತ ಓದಿದರೆ ಗೊತ್ತಾಗ್ತದೆ. 2 ಕ್ರಾಸ್ ಮೈದಾನ್ ಪಂಡಾಲ್ ಆದವು 71 ಮತ್ತು 72ಅಲ್ಲಿ. 71-72 ಹಾಗೆ. ಆ ಕ್ರಾಸ್ ಮೈದಾನ್ ಪಂಡಾಲ್ನಲ್ಲಿ ಈ ವಿದೇಶಿ ಭಕ್ತರ ಅಂದರೆ ಶಿಷ್ಯರ ಯಾವಾಗಲೂ ಭಗವದ್ಗೀತೆ ಭಾಗವತದ ಶ್ಲೋಕವನ್ನು ಹೇಳಿ ಅವರು ಸ್ವಲ್ಪ ಲೆಕ್ಚರ್ ಮಾಡಿ ಹಾಗೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಪ್ರೋಗ್ರಾಮ್ ಮಾಡ್ತಿದ್ರು. ಅದನ್ನು ನೋಡಿ ನನಗೆ ಭಾಳ ಹೊಟ್ಟೆ ಅಂದರೆ ಈರ್ಷೆ ಆಯಿತು. ಯಾಕಂದರೆ ನಾನು ಮಧ್ವ ಬ್ರಾಹ್ಮಣನಾಗಿ ಹುಟ್ಟಿ ನನಗೆ ಅವರು ಹೇಳುವ ಒಂದು ಇದು ನನಗೆ ಆಗಲಿಲ್ಲ. ಮತ್ತು
ನಾನು ಒಂದು ವಾರ ಆ ಫೆಸ್ಟಿವಲ್ ನಡೀತು. ಆ ಸಮಯದಲ್ಲಿ ನಾನು ಯಂಗ್ ಜನರಿಗೆ ಅವರು ರಿಬೆಲ್ ಆಗಿರ್ತಾರೆ. ರೆಬೆಲ್ ಅಂದರೆ ಏನು ಹೇಳ್ತೀರಾ? ರೆಬೆಲ್ ಮೀನ್ಸ್ ಎಲ್ಲರೂ ಹೇಗೆ ಹೋಗ್ತಾರೆ ಅದಕ್ಕಿಂತ ವಿಲಕ್ಷಣವಾಗಿ, ಅಂದರೆ ಕ್ರಾಂತಿಕಾರಿ. ಎಲ್ಲ ಯುವಕರು ಕ್ರಾಂತಿಕಾರಿ ಭಾವನೆಯಿಂದ ಒಂದು ಮಾರ್ಗವನ್ನು ಪಡೀತಾರೆ. ಅದೇ ರೀತಿಯಲ್ಲಿ ಆ ಟೈಮ್ನಲ್ಲಿ ನನ್ನ ತಲೆ ಕೂದಲು ನಾನು ಪೋನಿಟೈಲ್ ಇಟ್ಟಿದ್ದೆ. ಆ ಪೋನಿಟೈಲ್ ಪ್ರಭುಪಾದರು ಪ್ರತಿ ದಿವಸ ಸಾಯಂಕಾಲ ಪ್ರವಚನ ಮಾಡ್ತಾಯಿದ್ರು. ಅವರ 7 ದಿವಸದ ಪ್ರವಚನ ಕೇಳಿ ನನ್ನ ಎಲ್ಲ ಕ್ವೆಶ್ಚನ್ಗಳ ಆನ್ಸರ್ ಅವರ ಪ್ರವಚನದಿಂದ ನನಗೆ ಸಿಕ್ಕಿತು. ಆಗ ನಾನು ತಯಾರಾದೆ. ನಿಶ್ಚಯ ಮಾಡಿ ನನ್ನ ಆ ಬಾರ್ಬರ್ ಅಂದರೆ ತಲೆ ಕಟ್ ಮಾಡುವವನು ನನ್ನನ್ನು ಕ್ಲೀನ್ ಶೇವ್ ಮಾಡಿ ಒಂದು ದೊಡ್ಡ ಶಿಕ್ಕ ಇಟ್ಟುಬಿಟ್ಟ. ಆಗ ಕಟ್ ಮಾಡುವಾಗ ನಾನು ಕೈಯಲ್ಲಿ ಆ ಕೂದಲನ್ನು ಹಿಡ್ಕೊಂಡು ನೋಡ್ತಾ ಇದ್ದೇನೆ. ನನಗೆ ಆ ಕೂದಲು ಭಾಳ ಪ್ರಿಯವಾದ ನನ್ನ ಕೂದಲು. ಅದನ್ನು ಹಿಡ್ಕೊಂಡು ನಾನು ಸಂಭ್ರಮ ಪಡುತ್ತಾ ಇದ್ದೆ. ಒಂದು ಸಮಯದಲ್ಲಿ ಆ ಕೂದಲು ಈಗ ಇಲ್ಲ ಅಂತ ಅದನ್ನು ಹಿಡ್ಕೊಂಡು ನೋಡ್ತಾ ಇದ್ದೆ. ಮತ್ತು ಸ್ನಾನ ಮಾಡಿ ಬಂದು ಕನ್ನಡಿ ನೋಡುವಾಗ ನನಗೇ ನನ್ನ ಆಶ್ಚರ್ಯ ಆಯಿತು. ನಾನು ಮೊದಲಿನ ಮನುಷ್ಯನೇ ಅಲ್ಲ, ಬೇರೆ ಒಬ್ಬ ಮನುಷ್ಯ ನಾನು ಅಂತ. ಮತ್ತು ಆ ಪ್ರೋಗ್ರಾಮ್ ಆದ ನಂತರ ನನ್ನನ್ನು ಅಚ್ಯುತಾನಂದ ಮಹಾರಾಜ್ ಮತ್ತು ತಮಾಲ್ ಕೃಷ್ಣ ಮಹಾರಾಜ್ ಮತ್ತು ಪಂಚದ್ರವಿಡ ಮಹಾರಾಜ್, ಆವಾಗ ಅವರು ಬ್ರಹ್ಮಚಾರಿ ಆಗಿದ್ದರು, ಪಂಚದ್ರವಿಡ ಮಹಾರಾಜ್. ನಂತರ 3 ಜನರಿಗೆ ಒಟ್ಟಿಗೆ ಸನ್ಯಾಸ ಕೊಟ್ಟಿದ್ದರು ಪ್ರಭುಪಾದರವರು. ಲೋಕನಾಥ್ ಮಹಾರಾಜ್ ಮತ್ತು ಪಂಚದ್ರವಿಡ ಮಹಾರಾಜ್, ಮತ್ತೊಂದು ಶ್ರೀಧರ್ ಸ್ವಾಮಿ ಬಾಂಬೆಯಲ್ಲಿ. ಹೀಗೆ ಅವರೊಟ್ಟಿಗೆ ನನ್ನನ್ನು ಕಲ್ಕತ್ತಾಕ್ಕೆ ತಗೊಂಡೋದ್ರು. ಫಸ್ಟ್ ಅವರ ಸೆಕ್ರೆಟ್ರಿ ನನ್ನನ್ನು ಪ್ರಭುಪಾದರವರಿಗೆ ಇಂಟ್ರಡ್ಯೂಸ್ ಮಾಡಿದ. ಇವರು ಜನ್ಮ ಉಡುಪಿಯಿಂದ ಇಲ್ಲಿ ಬಂದಿದ್ದಾರೆ, ನಿಮ್ಮ ಶಿಷ್ಯರಾಗಲಿಕ್ಕೆ. ಈ ಜಾಯಿಂಡ್ ಇಸ್ಕಾನ್. ಅದನ್ನು ಕೇಳಿ ನನ್ನ ಹತ್ರ ಕೇಳಿದರು, ನಿನ್ನ ಹೆಸರೇನಪ್ಪ ಅಂತ. ನಾನು ಆವಾಗ ಹೆಮ್ಮೆಯಿಂದ ಹೇಳಿದೆ ನಾನು ಮಧ್ವ ಬ್ರಾಹ್ಮಣ, ಗಣಪತಿ ಕಾಮತ್, ಮಧ್ವ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಬಂದಿದ್ದೇನೆ. ಆವಾಗ ಪ್ರಭುಪಾದರು ನೆಗಾಡಿದರು. ಅಂದರೆ ಅವರು ನೆಗಾಡಿದಾವಾಗ ಅಲ್ಲಿ ಇದ್ದ ಎಲ್ಲ ಶಿಷ್ಯರು ಹರಿ ಬೋಲ್ ಅಂತ ಹೇಳಿದರು. ಯಾಕಂದರೆ ನಮಗೆ ಗೊತ್ತುಂಟು ಪ್ರಭುಪಾದರ ಒಂದು ನಗೆ ಶಿಷ್ಯರಿಗೆ ಎಷ್ಟು ಮಹತ್ವದ್ದು ಅಂತ. ನಾವು ಅವರ ಒಂದು ನಗೆ $1 ಬಿಲಿಯನ್ ಸ್ಮೈಲ್ ಅಂತಿದ್ವಿ ನಾವು. ಗೊತ್ತಾಯ್ತು, ಅಷ್ಟು ಸುಂದರವಾಗಿ ಅವರು ನಗ್ತಾಯಿದ್ರು. ಅವ್ರು ಹೇಳಿದರು ನನಗೆ, ನಾವು ಕೂಡ ಮಧ್ವ ಗೌಡಿಯ ವೈಷ್ಣವ ಸಂಪ್ರದಾಯದವರು, ನೀನು ಸರಿಯಾದ ದಾರಿಯಲ್ಲಿ ಇದ್ದೀಯ, ಈ ದಾರಿಯನ್ನು ಯಾವ ಕ್ಷಣಕ್ಕೂ ಬಿಡಬೇಡ ಅಂತ. ಗೊತ್ತಾಯ್ತಾ? ಆ ಒಂದು ಮಾತು ಅವರದ್ದು ಇವತ್ತು ನನಗೆ ನೆನಪಿದೆ. ಇನ್ನೊಂದು ಹೇಳಬೇಕಾದ್ರೆ ನೆನಪು ಮಾತಾಡಲಿಕ್ಕೆ ಹೋದರೆ ಸಮಯ ಭಾರಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಹೈದ್ರಾಬಾದ್ನಲ್ಲಿ ನಾನು ಇರುವಾಗ ಜನ್ಮಾಷ್ಟಮಿಯ ದಿವಸ ಅಲ್ಲಿಯ ರಾಧಾ ಮದನ್ ಮೋಹನ್ನ ಪ್ರತಿಷ್ಠೆ ಆಯಿತು. ಮಾರನೇ ದಿವಸ
ಅದೇ ದಿವಸ ಪ್ರಭುಪಾದರವರು ಬೆಳಿಗ್ಗೆ ಶ್ರೀಮದ್ ಭಾಗವತಂ ಕಥೆ ಹೇಳ್ತಾಯಿದ್ರು, ಅಂದರೆ ಪ್ರವಚನ. ಆಗ ನನಗೆ ನಿದ್ರೆ ಬರ್ತಾಯಿತ್ತು. ನಿಮಗೂ ಕೂಡ ಅನುಭವ ಇದೆ. ಜಪ ಮಾಡುವಾಗ ಭಾಗವತ ಹರಿಕಥೆ ಕೇಳುವಾಗ ನಿದ್ರೆ ಬರ್ತದೆ, ತಾಯಿ ತೊಟ್ಟಿಲಲ್ಲಿ ಹಾಕಿ ಜೋಗಳ ಹಾಡಿದಾಗೆ ಅಲ್ವಾ. ಹಾಗೆ ನನಗೆ ನಿದ್ರೆ ಬರ್ತಾಯಿತ್ತು. ನಿದ್ರೆ ತೂಕಡಿಸ್ತಾ ಇದ್ದೆ ನಾನು. ಆವಾಗ ಪ್ರಭುಪಾದರು ನನ್ನನ್ನು ನೋಡಿದರು. ಗುರುದೇವ್ ಸ್ಟ್ಯಾಂಡಪ್ ಅಂದರೆ ಆ ಹಾಲ್ನಲ್ಲಿ ಸಾವಿರಾರು ಗಟ್ಟಲೆ ಜನರು ಇದ್ದಾರೆ. ಪ್ರಭುಪಾದರು ನನ್ನನ್ನು ಸ್ಟ್ಯಾಂಡಪ್ ಅಂದರು. ನಾನು ಎದ್ದು ನಿಂತೆ. ಅವರ ಆ ಭಾಗವತಂ ಕ್ಲಾಸ್ ನನಗೂ ಇವತ್ತು ವರ್ಡ್ ಟು ವರ್ಡ್ ನೆನಪಿದೆ. ಮತ್ತು ಅವರು ಭಾಗವತಂ ಕ್ಲಾಸ್ ಆದ ನಂತರ ನನ್ನ ಹತ್ರ ಬಂದರು, ಹೇಳಿದರು, ನಾನು ನಿನಗೆ ಪನಿಷ್ಮೆಂಟ್ ಕೊಡಲಿಲ್ಲ, ಈ ಪನಿಷ್ಮೆಂಟನ್ನು ನೋಡಿ ನನ್ನ ಎಲ್ಲ ಶಿಷ್ಯರಿಗೂ ಒಂದು ಪಾಠ ಅಂತ. ಅಂದರೆ ಗುರುಗಳು ಯಾವಾಗಲೂ ಯಾವ ರೀತಿಯಿಂದ ನಮಗೆ ತಿದ್ದುತ್ತಾರೆ ಅಂತ ಹೇಳೋದು, ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ನಾನು ನಿಮಗೆ ಹೇಳಿದೆ. ಹಾಗೆ ಹೇಳಲಿಕ್ಕೆ ಹೋದರೆ ಒಂದು ತಿಂಗಳಾದರೂ ಒಂದು ಮುಗಿಯುವಂಥದ್ದಲ್ಲ. ಮತ್ತೊಂದು ಸಲ ಬಂದಾಗ ನಾನು ನಿಮಗೆ ಕೆಲವೊಂದು ಅನುಭವವನ್ನು ಹೇಳ್ತೇನೆ. ಮತ್ತೊಂದು ಸಲ ಬರ್ತೇನೆ, ಯಾಕಂದರೆ ಪ್ರಭುಪಾದರು ಯಾವಾಗಲೂ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್ ಮಾಸ್ಟರ್. ಅವರ ಶಿಷ್ಯರು ನಾನು ಇಲ್ಲಿ. ಆದ್ದರಿಂದ ಸ್ವಲ್ಪ ಗುಣ ಅದು ನಮಗೂ ಕೂಡ ಬಂದಿದೆ. ನಿಮ್ಮನ್ನೆಲ್ಲ ನೋಡಿ ನನಗೂ ಭಾಳ ಎನರ್ಜಿ ಬರ್ತಾಯಿದೆ. ಆದ್ದರಿಂದ ದೇವರು ನನಗೆ ಆರೋಗ್ಯ, ನಿಮ್ಮೆಲ್ಲರ ಅಂದರೆ ಆಸೆಯಿಂದ ನನ್ನ ಆರೋಗ್ಯ ಸರಿ ಇದ್ದರೆ ಮತ್ತೊಂದು ಸಲ ಬರ್ತೇನೆ ನಾನಿಲ್ಲಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಪ್ರಭುಗಳು ನಮ್ಮ ಮೈ ಮರೆಸೋ ರೀತಿಯಲ್ಲಿ ನಮಗೆ ಇವತ್ತು ಎಷ್ಟೊಂದು ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ. ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಪ್ರಭುಗಳ ಒಂದು ಪ್ರವಚನವನ್ನು ನಾವು ಒಂದೇ ಸತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಾರ್ದು, ಅಷ್ಟು ಆಳ ಇರುತ್ತೆ. ಸೊ ನಮ್ಮ ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗ್ ಪೋಸ್ಟ್ ಮಾಡ್ತೀವಿ, ಮತ್ತೆ ಕೇಳಿ. ಅತ್ಯಮೂಲ್ಯವಾದ ಮಾರ್ಗದರ್ಶನ ಇದು. ಸೊ ಹಾಗಾಗಿ ಪ್ರಭುಗಳು ಅವರ ಬಾಯಲ್ಲೇ ಮತ್ತೆ ಬರ್ತೀನಿ ಅಂತ ಬಂದಿರೋದು ನಮಗೆ ಬಹಳ ಸಂತೋಷದ ವಿಷಯ. ಸೊ ನಾವು ಮತ್ತೆ ನಮ್ಮ ಕಡೆಯಿಂದ ಪ್ರಭುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಓಕೆ, ರೆಕಾರ್ಡಿಂಗನ್ನು ನನಗೂ ಕೂಡ ಆಯ್ತು. ಅಂದರೆ ನಾನು ಏನು ಹೇಳಿದ್ದೇನೆ ಅಂತ ನನಗೆ ಮತ್ತೊಂದು ಸಲ ಬಂದಾಗ ಅದನ್ನು ರಿಪೀಟ್ ಆಗಬಾರ್ದು. ಅಂದರೆ ಎಲ್ಲಿಯಾದರೂ ಇಂಪ್ರೂವೈಸೇಷನ್ ಆಗಬೇಕು. ಹರೇ ಕೃಷ್ಣ. ಓಕೆ, ಇವಾಗ ಆರತಿ ಮತ್ತು ಪ್ರಸಾದ ವಿತರಣೆ. ಹರೇ ಕೃಷ್ಣ.